ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೊಳಗಿರುವ ಆ ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಯಾವಾಗಲೂ ಡಾಕ್ಟರ್ ನಾಗೇಶ್ ಅವರು ಹೇಳುವಾಗ ನನಗೆ ಯಾವಾಗಲೂ ನೆನಪಾಗೋದು, ಎಲ್ಲರೊಳಗಿರೋ ಆತ್ಮನಿಗೆ ನಾವು ನಮಸ್ಕಾರ ಮಾಡ್ತಾಯಿರೋದು. ಬರೀ ನಮಸ್ಕಾರ ಅಂತ ಕೆಲವು ಸಲ ಎಷ್ಟೋ ಸಲ ಹೇಳ್ತೀವಿ, ಅದು ತಮಾಷೆ ಆಗನ್ಸುತ್ತೆ, ನಮಸ್ಕಾರ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀವಿ. ಆದರೆ ನಾವು ಅರ್ಥ ಮಾಡ್ಕೊಂಡು ಹೇಳಿದಾಗ ಆ ವ್ಯಕ್ತಿಯಲ್ಲಿರೋ, ಆ ಪ್ರಾಣಿಯಲ್ಲಿರೋ ಅಥವಾ ಆ ಆತ್ಮನಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ನಾನು ಇದನ್ನು ಡಿಸ್ಕಷನ್ ಕ್ಲಾಸ್ ಅಂತ ಹೇಳ್ತೀನಿ, ಇದರ ಉಪನ್ಯಾಸ ಅಂತ ತಿಳ್ಕೊಬಾರ್ದು. ನಾವೆಲ್ಲರೂ ಕೂಡ ಸೇರಿ ಇದನ್ನು ಅಧ್ಯಯನ ಮಾಡೋಣ. ಮೊದಲಿಗೆ ನಾನು ಇದು ತ್ಯಾಗವೇ ಜೀವನದ ಜೀವಾಳ ಅಂಥೇಳಿ ಅವರು ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಕಮಲಮ್ಮ ಅವರು. ಆ ಕಮಲಮ್ಮ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ನನಗೆ ಆಸೆ ಇತ್ತು. ಭಾಳ ದಿನಗಳಿಂದ ಇದನ್ನು ಸುಮಾರು 2 ವರ್ಷಗಳ ಹಿಂದೆ ಅವ್ರದ್ದು ಸೆಂಟಿನರಿ ಸೆಲೆಬ್ರೇಷನ್ ಆಯಿತು 1990. ಅವರ 100 ವರ್ಷದ ಅವರ ಹುಟ್ಟುಹಬ್ಬದ ಸಮಯದಲ್ಲಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅವರು ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಕಮಲಮ್ಮ ಅವರು. ಅವ್ರದ್ದು ಒಂದು ಸ್ವಲ್ಪ ಅವತ್ತಿನ ಅಂದರೆ ಕಿರು ಪರಿಚಯ ಅಂತ ಹೇಳಿ, ಅವರು ಹುಟ್ಟಿದ್ದು ಮಂಚೇನಹಳ್ಳಿ, ದೊಡ್ಡಬಳ್ಳಾಪುರ ಹತ್ರ. ಅವರ ತಾಯಿ ಪಾರ್ವತಮ್ಮ ಅಂಥೇಳಿ, ತಂದೆ ಗೋವಿಂದಪ್ಪ ಅಂತೇಳಿ. ಅವರ ವಿದ್ಯಾಭ್ಯಾಸ 2 ವರ್ಷ ಮದನಪಲ್ಲಿಯಲ್ಲಿ ನಡೀತು ಅಂತ ಹೇಳ್ತಾರೆ. ಮದನಪಲ್ಲಿ ಜೆ ಕೆ ಅವರ ಊರು, ನಮಗೆಲ್ಲ ಗೊತ್ತಿರೋ ಹಾಗೆ. ಜೆ ಕೆ ಅವರು ಹುಟ್ಟಿದ್ದು ಕೂಡ ಹುಟ್ಟೂರು ಅದೇ. ಅವ್ರ ತಂದೆಯವರು ಇದ್ದದ್ದು ಆ ಮದನಪಲ್ಲಿಯಲ್ಲೇ. ರಿಷಿ ವ್ಯಾಲಿ ಶಾಲೆಯಲ್ಲಿ ಓದಿದರು, 2 ವರ್ಷಗಳು ಅಲ್ಲೂ ಓದಿರ್ತಾರೆ. ನಂತರ ಬೆಂಗಳೂರಿನ ಚಾಮರಾಜಪೇಟೆಯ ಸೆಂಟ್ ತೆರೇಸಾ ಕಾನ್ವೆಂಟ್ನಲ್ಲಿ ಓದಿದ್ದಾರೆ ಕಮಲಮ್ಮ ಅವರು. ಅವರು 1934 SSLCಯನ್ನು ಮುಗಿಸಿದ್ದಾರೆ. ಆಮೇಲೆ ಅದೇ ಶಾಲೆಯಲ್ಲೇ ಅವರು 2 ವರ್ಷ ಆಂಗ್ಲ ಭಾಷೆಯನ್ನು ಟೀಚ್ ಮಾಡ್ತಾರೆ. ಅಂದರೆ ಇಂಗ್ಲೀಷಲ್ಲಿ ಅಲ್ಲಿ ಅಧಿಕಾರಿಗಳು, ಆಡಳಿತ ವರ್ಗದವರ ಕೇಳ್ಕೊಂಡಾಗ ಅದೇ ಸ್ಕೂಲಲ್ಲೇ ಅವರು ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಅದರಿಂದನೇ ಅವರು ಬಹಳಷ್ಟು ಇಂಗ್ಲೀಷನ್ನು, ನಮ್ಮ ಜೆ ಕೆ ಅವರ ಪುಸ್ತಕಗಳನ್ನು ಅವರು ಸಾಕಷ್ಟು ಅನುವಾದವನ್ನು ಮಾಡಿದ್ದಾರೆ. ಆಮೇಲೆ 1936 ದೊಡ್ಡಬಳ್ಳಾಪುರದ ಶಾಂಪೂರ್ ರಾಮಚಂದ್ರಯ್ಯ ಅವರ ಹಿರಿಯ ಮಗ ಶ್ರೀಮಾನ್ ಗುರು BA ಅವರು ಕೂಡ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ನಾವು ನೋಡೋ ಹೊತ್ತಿಗೆ ಅವರಿಗೆ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ ಗುರು ಅವರಿಗೆ. ನಾವು ಸೊಸೈಟಿಗೆ ಮೆಂಬರ್ ಆಗಿ ಬಂದಾಗ, ಅಂದರೆ 2000 ಇರ್ಬೋದು, 1999 2000. ಆಗ ಅವರಿಬ್ಬರು ಒಟ್ಟಿಗೆ ಬರೋರು ಸಿಟಿ ಲಾಡ್ಜ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇರೋರು ಅಂದರೆ ಎಲ್ಲರೂ ಮಾತಾಡ್ಸೋರು, ಯಾವ ಒಬ್ಬ ಸದಸ್ಯರನ್ನು ಬಿಡ್ತಾರಲ್ಲ, ಕಂಡವ್ರನ್ನೆಲ್ಲ ಮಾತಾಡ್ಸೋರು ಇಬ್ಬರು. ಹಾಗೆ ಅವರೊಂದಿಗೆ ಸರಳ ವಿವಾಹ ಆಗುತ್ತೆ. ಅವರಿಗೆ 2 ಗಂಡು ಮಕ್ಕಳು ಮತ್ತು 3 ಪುತ್ರಿಯರು. 8 ಮೊಮ್ಮಕ್ಕಳು ಇದ್ದಾರೆ. ಆ ಮೊಮ್ಮಕ್ಕಳಲ್ಲಿ ಸುಷ್ಮಾ ನಮಗೆ ಗೊತ್ತು, ಅಡಿಯಾರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಮಗಳ ಮಗಳು ಸುಷ್ಮಾ. ಅಂದರೆ ನಮ್ಮ ಜೊತೆಯಲ್ಲೇ ಓಡಾಡಿದವರು ಕಮಲಮ್ಮ ಅವರು. ನಾವು ಇನ್ಯಾರ್ದೋ ಬಗ್ಗೆ ಹೇಳೋದಲ್ಲ, ನಾವು ನಿಜವಾಗ್ಲೂ ಯಾರನ್ನ ನೋಡಿದ್ದೀವಿ, ಅವರು ಹೇಗೆ ನಡ್ಕೊಳ್ತಾ ಇದ್ದರು ಅದನ್ನು ನಾವು, ಯಾಕಂದರೆ ನಾವು ಹಿಂದೆ ಆಗೋಗಿರೋದು ಹಿಸ್ಟ್ರಿಯಲ್ಲಿದ್ದವ್ರದ್ದು ಅಷ್ಟೊಂದು ನಾವು ನಂಬೋದಿಲ್ಲ. ಸಾಮಾನ್ಯವಾಗಿ ಈ ಕಾಲದಲ್ಲಿ ಹೇಳಿದ್ರು ಕೂಡ ಯಾರು ನಡ್ಕೊಂಡು ಅದನ್ನು ಬರೀತಾರೋ ಅವ್ರದಕ್ಕೆ ಬೆಲೆ ಇದೆ ಅಲ್ವಾ. ಯಾರು ಹೇಳದಂತೆ ನಡೀತಾರೋ ಅವ್ರ ಮಾತಿಗೆ ಯಾವಾಗಲೂ ಬೆಲೆ ಇದೆ. ಅದನ್ನು ನಾವು ಕೇಳಿಸ್ಕೊಳ್ತೀವಿ ಮತ್ತು ಅವ್ರ ಹಾಗೆ ನಡಿಬೇಕು ಅಂತ ನಮಗೆ ಅನಿಸುತ್ತೆ. ಅದಕ್ಕೆ ನನಗೆ ಕಮಲಮ್ಮ ಅವ್ರ ಬಗ್ಗೆ ಬಹಳ ಹೆಮ್ಮೆ ಆಗುತ್ತೆ ಹೇಳೋಕ್ಕೆ. ನೋಡಿ ಎಷ್ಟು ದೊಡ್ಡ ಕುಟುಂಬ ಅವ್ರದ್ದು ಅಂತ ಹೇಳಿದರೆ, ಅತ್ತೆ ಮಾವ, 4 ಜನ ಮೈದಂದರು, 5 ಜನ ನಾದಿನಿಯರು, ದೊಡ್ಡ ಕುಟುಂಬ ಅವರು. ಆದರೆ ಅವ್ರ ಮನೆಯಲ್ಲೂ ಕೂಡ ಅವ್ರ ತಂದೆ, ಗುರು ಅವ್ರ ತಂದೆ ಇದ್ರಲ್ಲ, ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅಂದರೆ ದೇಶ ಸೇವೆಗೋಸ್ಕರ ಹೋರಾಡಿದವರು. ಅವರಿಗೆ ಸೆರೆಮನೆ ವಾಸ ಕೂಡ ಆಗಿತ್ತು. ಸ್ವಾತಂತ್ರ್ಯದ ನಂತರ ಮೈಸೂರು ಸರ್ಕಾರದಲ್ಲಿ MLA ಹಾಗೂ MLC ಆಗಿದ್ದರು. ಗುರು ಅವರು ಮದನಪಲ್ಲಿ ಶಾಲೆಯಲ್ಲಿ ಓದ್ತಾ ಇರುವಾಗ ಮಾತೆ ಬೆಸೆಂಟಮ್ಮನವರ ಮಾತೃವಾತ್ಸಲ್ಯದ ಆಲಿಂಗನವನ್ನು ಹಾಗೂ ಮಹಾತ್ಮ ಗಾಂಧೀಜಿಯವರಿಂದ ಹಸ್ತಲಾಘವನ್ನು ಪಡೆದ ಭಾಗ್ಯವಂತ. ನೋಡಿ, ಗುರು ಅವರು ಬೆಸೆಂಟರನ್ನ ಸಂಧಿಸಿದ್ದಾರೆ, ಆಮೇಲೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೂಡ ಸಂಧಿಸಿದ್ದಾರೆ. ಹಾಗೆ ಕಮಲಮ್ಮ ಅವರು ಕೂಡ ಈ ಎಲ್ಲ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಇದ್ದಾರೆ. 8 ಜನರನ್ನು ನೋಡಿರ್ತಕ್ಕಂಥ ಶತಾಯುಷಿಗಳು ಕಮಲಮ್ಮ ಅವರು. ಮೊದಲಿಂದ ನೋಡಿ, ಫಸ್ಟು ಆಲ್ಕಾಟ್ರು, ಆಮೇಲೆ ಬೆಸೆಂಟ್ರು, ಆಮೇಲೆ ಅರುಂಡೇಲ್ರು, ಆಮೇಲೆ ಲಿಂಗರಾಜದಾಸರು, ಆಮೇಲೆ ಜಾನ್ ಕೋಟ್ಸ್ ಅವರು, ಶ್ರೀರಾಮ್ರವರು ಆದಮೇಲೆ ಜಾನ್ ಕೋಟ್ಸು, ಆಮೇಲೆ ರಾಧಾವರ್ಣಿಯವರು, ಆಮೇಲೆ ಟಿಂಬಾಯ್ಡವರು. ನಂತರ ಇಷ್ಟು ಜನಗಳನ್ನು ನೋಡಿರ್ತಕ್ಕಂಥವರು ಕಮಲಮ್ಮ ಅವರು. ಅಂದರೆ ಅವರೀಗ 19ರಲ್ಲಿ ತೀರ್ಕೊಂಡ್ರು, 20 ಅನಿಸುತ್ತೆ, 19ರಲ್ಲಿ ಜನ್ಮ ಶತಮಾನೋತ್ಸವ ಆಚರಿಸ್ಕೊಂಡ್ರು. 20ರಲ್ಲಿ ಅವರು ತೀರ್ಕೊಂಡ್ರು. ಅಂದರೆ ನಮಗೆ ಗೊತ್ತಾಗಲೇ ಇಲ್ಲ, ಇದು ನೋಡಿದಾಗಲೇ ಗೊತ್ತಾಗಿದ್ದು, ವಾಣಿಯಲ್ಲಿ ಬಂದಾಗ ಗೊತ್ತಾಗಿದ್ದು ನಮಗೆ. ಅದೊಂದು ಗೊತ್ತಿರಲಿಲ್ಲ. ಅವರು ಒಂದು ಆಶ್ರಮದಲ್ಲಿ ಈಗ
ಸಮಾಜದಲ್ಲಿ ಬಹಳಷ್ಟು ತೊಡಗಿಸ್ಕೊಂಡಿದ್ರು. ಮುಂಚೆನೂ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಅನೇಕ ವರ್ಷಗಳು ನರ್ಸರಿ ಶಾಲೆಯಲ್ಲಿ ಹೆಣ್ಣುಮಕ್ಕಳಿಗೆ ಹೊರಗೆ ತರಬೇತಿ ಕೊಡೋದು, ಹೀಗೆ ಅವರು ತಾವು ಸ್ವತಂತ್ರವಾಗಿ ಅವ್ರ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾಯಿದ್ರು. ಅಂದರೆ ಎಲ್ಲ ರೀತಿಯ ತರಬೇತಿಗಳನ್ನು ಕೊಟ್ಟು 20-30 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ಅಂದರೆ ಮಹಿಳಾ ವಿಭಾಗದಲ್ಲಿ ಮಹಿಳಾ ಸಮಾಜದ ಕಾರ್ಯದರ್ಶಿಯಾಗಿ. ಹಾಗೆ ತುಂಬ ಕುಟುಂಬ ಯೋಜನೆ, ಇನ್ನೂ ಸರ್ಕಾರದವರು ಶುರು ಮಾಡೋಕ್ಕೆ ಮುಂಚೆನೇ ಕುಟುಂಬ ಯೋಜನೆ ಬಗ್ಗೆ ಜನಗಳನ್ನು ಸೇರಿಸಿದಾಗ, ಈ ಥರ ಮಹಿಳೆಯರನ್ನು ಸೇರಿಸಿದಾಗ ಅವರು ಅದಕ್ಕೆ ಕುಟುಂಬ ಯೋಜನೆ ಬಗ್ಗೆ ತಿಳುವಳಿಕೆ ಹೇಳ್ತಾ ಇದ್ದಾರೆ. ನಾವೆಲ್ಲ ಅದೆಲ್ಲ ಹೇಳೋಕ್ಕೆ ಹಿಂಜರಿತೀವಿ ಅಲ್ವಾ, ಆ ವಿಷಯಗಳೆಲ್ಲ ಏನೋ ಗೌರ್ಮೆಂಟ್ ನೋಡ್ಕೊಳುತ್ತೆ ಬಿಡಿ, ಅದನ್ನೆಲ್ಲ ಯಾಕೆ ಮಾಡಬೇಕು ಅಂದರೆ ಅವರು ಕಮಲಮ್ಮನವರು ಆಗಲೇ ಹೆಣ್ಣು ಮಕ್ಕಳಿಗೆಲ್ಲ ಸೇರಿಸಿ ಕುಟುಂಬ ಯೋಜನೆ, ನಾವು ಎಷ್ಟು ಮಕ್ಕಳನ್ನು ಇಟ್ಕೋಬೇಕು, ಮಕ್ಕಳನ್ನು ಹೇಗೆ ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವ್ರನ್ನ ಹೇಗೆ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು, ಈ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಅವರು ಮೈಸೂರು ಮಹಿಳಾ ಸಮ್ಮೇಳನದಲ್ಲಿ ಸ್ವಾಗತ ಸಮಿತಿ ಕಾರ್ಯದರ್ಶಿಯಾಗಿ ಬಹಳ ಹೆಮ್ಮೆಯಿಂದ ಅವರೆಲ್ಲ ಹೇಳ್ತಾ ಇದ್ರಂತೆ. ಎಲ್ಲರೂ ಕೂಡ ಅವರ ಮಾತುಗಳನ್ನು ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾರೆ. ಸಮ್ಮೇಳನದ ಅಧ್ಯಕ್ಷರಿಂದ ಸಮಾಜದ ಕಾರ್ಯದರ್ಶಿಯಾಗಿ ವರದಿಯನ್ನು ಸಲ್ಲಿಸಿದಾಗ ಅವರನ್ನು ಅಭೂತಪೂರ್ವ ಮೆಚ್ಚುಗೆಯಿಂದ ಅಭಿನಂದಿಸ್ತಾರೆ. ಅಂದರೆ ಭಾರತ ಸರ್ಕಾರ ಕುಟುಂಬ ಯೋಜನೆಯನ್ನು ಪ್ರಾರಂಭ ಮಾಡೋ ಮೊದಲೇ ಇವರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರಲ್ಲ, ಎಷ್ಟು ಅಂದರೆ ಜನರಿಗೆ ಸರ್ಕಾರ ಹೇಳಲಿ ಅಂತ ಕಾಯ್ದೆ ಅವರು ತಾವೇ ಜನರನ್ನು ಬಡಿದೆಬ್ಸೋದು. ಅಂದರೆ ಈ ಒಳ್ಳೆಯದನ್ನು ಯಾವುದು ಮಾಡಬೇಕು ಅನ್ನೋದನ್ನು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾಯಿದ್ರು. ಹೇಳ್ತಾರೆ ಹಾಸ್ಪಿಟ್ಲ್ಗಳಲ್ಲಿ ಕೂಡ ಅವರು 10 ವರ್ಷಕ್ಕೂ ಹೆಚ್ಚಾಗಿ ಬೋರ್ಡ್ ಆಫ್ ವಿಸಿಟರ್ಸ್ ಸದಸ್ಯರಾಗಿರ್ತಾರೆ. ಅಂದರೆ ಆ ಹಾಸ್ಪಿಟ್ಲಲ್ಲಿ ಹೇಗಿದೆ, ವ್ಯವಸ್ಥೆ ಹೇಗಿದೆ, ಜನರಿಗೆ ಸರಿಯಾಗಿ ಸೇವೆ ಕೊಡ್ತಾ ಇದ್ದಾರಾ ಇಲ್ವಾ ಹಾಸ್ಪಿಟ್ಲ್ಗಳಲ್ಲಿ, ಇದೆಲ್ಲ ಕೂಡ ಅವರು ಮಾಡ್ತಾಯಿದ್ರು. ಟೀಚರಾಗಿ ಇದ್ಕೊಂಡು ಕೆಲಸ ಮಾಡಿಕೊಂಡು ಈ ಸಮಾಜ ಸೇವೆ ಕೆಲಸಗಳನ್ನು ಕೂಡ ಅವರು ಮಾಡ್ತಾಯಿದ್ರು. ಆಮೇಲೆ ಬಾಲಕಿಯರ ಪ್ರಾಥಮಿಕ ಶಾಲೆಯ ಬೆಟರ್ಮೆಂಟ್ ಕಮಿಟಿ, ಅಂದರೆ ಶಾಲೆಯನ್ನು ಹೇಗೆ ನಾವು ಉತ್ತಮಪಡಿಸೋದು ಅಂತ ಹೇಳ್ತೀವಿ. ಈಗ ಬೆಟರ್ಮೆಂಟ್ ಹೇಳಿದ್ರೆ ಇನ್ನೂ ಹೆಚ್ಚು ಚೆನ್ನಾಗಿ ಮಕ್ಕಳಿಗೆ ಹೇಗೆ ವಿದ್ಯೆಯನ್ನು ಕಲಿಸ್ಬೋದು, ಯಾವ ರೀತಿ ಅವರಿಗೆ ಪರಿಕರಗಳನ್ನು ಒದಗಿಸಬಹುದು, ಈ ಎಲ್ಲದರ ಬಗ್ಗೆ ಅವರು ಯೋಚನೆ ಮಾಡ್ತಾಯಿದ್ರು. ಮಕ್ಕಳ ಬಗ್ಗೆ ಬಹಳ ಯೋಚನೆ ಮಾಡ್ತಾಯಿದ್ರು ಕಮಲಮ್ಮ ಅವರು. 1960ರಲ್ಲಿ ಅಖಿಲ ಭಾರತ ಮಹಿಳಾ ಸಮ್ಮೇಳನದಲ್ಲಿ ತಿರುವನಂತಪುರದಲ್ಲಿ ಮೈಸೂರು ಮಹಿಳೆಯರ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಅಂದರೆ ಎಲ್ಲ ನೋಡಿ ಎಷ್ಟು ಸಮಾಜ ಸೇವೆ ಮಾಡೋದು ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಕೆಲಸ ಮುನ್ನುಗ್ಗಿ ಮಾಡಿದಾಗ ಮಾತ್ರನೇ ಸಮಾಜ ಸೇವೆ ನಾವು ಮಾಡೋಕ್ಕಾಗೋದು. ನಾವು ಮಾಡಬೇಕಂತ ಮನಸ್ಸಲ್ಲಿ ಇರುತ್ತೆ ನಮಗೂ, ಆದರೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಆದರೆ ಅವರಿಗೆ ಎಲ್ಲ ಕೂಡ ಅವರು ಅದಾದಮೇಲೆ ನೋಡಿ ಅವರು ಗರ್ಲ್ ಗೈಡ್ಸಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಆ ಫೋಟೋಗಳೆಲ್ಲ ಕೂಡ ಇದೆ ಇದರಲ್ಲಿ. ಆ ಗರ್ಲ್ ಗೈಡಲ್ಲಿ ಅವರು ಮಾಡಿರೋದು ಎಲ್ಲ ಸುಮಾರು ಅವರು ಈ ಪುಸ್ತಕದಲ್ಲಿ ಬರೆಯುವಾಗ ಅವರು ಎಲ್ಲವನ್ನು ಅವರು ಎಲ್ಲೆಲ್ಲಿ ಹಳ್ಳಿಗಳಿಗೆ ಹೋಗಿ ಥಿಯಾಸಫಿಯನ್ನು ಪ್ರಚಾರ ಮಾಡಿದ್ದಾರೆ, ಅಲ್ಲಿಯ ವಿಷಯಗಳನ್ನೆಲ್ಲ ಕೂಡ ಬರೆದಿದ್ದಾರೆ. ಅವರು ಯಾವ್ಯಾವ ಗ್ರಂಥಗಳನ್ನು ಅವರು ಅನುವಾದ ಮಾಡಿದ್ದಾರೆ, ಮತ್ತು ಎಲ್ಲೆಲ್ಲಿ ಅವರು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಗುರು ಅವ್ರ ಜೊತೆ ಹೋಗಿ ಹಳ್ಳಿಗೂ ಹೋಗ್ತಾಯಿದ್ರು. ಅಲ್ಲಿ ಹೆಣ್ಮಕ್ಳನ್ನ ಸೇರಿಸಿ ಅವರಿಗೆ ಇದೆಲ್ಲ ಹೇಳೋದು, ಥಿಯಾಸಫಿಯನ್ನು ಹೇಗೆ ನಾವು ಮನೆಯಲ್ಲಿ ಅಭ್ಯಾಸ ಮಾಡಬಹುದು, ಹೇಗೆ ಅದನ್ನು ನಾವು ಮನೆಯಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ. ಬರೀ ಓದಿದರೆ ಸಾಕಾಗಲ್ಲ, ಥಿಯಾಸಫಿ ಯಾವಾಗಲೂ ನಾವು ಥಿಯಾಸಫಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನರ ಕಣ್ಣೆಲ್ಲ ನಮ್ಮ ಮೇಲಿರುತ್ತೆ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತ ಅಲ್ವಾ. ಅದು ನಾವೇನಾದರೂ ತಪ್ಪು ಹೆಜ್ಜೆಗಳಿಟ್ಟಾಗ ಸೊಸೈಟಿಗೆ ಕೆಟ್ಟ ಹೆಸರು ಬರುತ್ತೆ. ಅದನ್ನೆಲ್ಲ ಅವರು ತಿಳಿಸಿ ಹೇಳ್ತಾಯಿದ್ರು. ಅಂದರೆ 1966ರಿಂದ ದಿವ್ಯ ಜ್ಯೋತಿ ಅಂತ ಇತ್ತು. ಈಗ ನಾವು ಥಿಯಾಸಫಿ ವಾಣಿ ಅಂತ ಏನು ಬರ್ತಾ ಇದೆ ಅದಕ್ಕೆ ಹೆಸರು ದಿವ್ಯ ಜ್ಯೋತಿ ಅಂತ ಇತ್ತು. ನಾವೆಲ್ಲ ಅದಕ್ಕೆ ಹೋಗಿದ್ದೀವಿ ಕೆಲಸರಿ ಎಲ್ಲ, ಅದು ಪ್ರಿಂಟ್ ಆದಾಗ ಅದಕ್ಕೆಲ್ಲ ಈ ಅಡ್ರೆಸ್ಗಳು ಅಂಟಿಸೋದು, ಅವಾಗೆಲ್ಲ ಅಂದ್ಕೊಳ್ಳೋದು ಇದೇನು ಚಿಕ್ಕ ಕೆಲಸ ಅಂದ್ಕೊಳ್ಳೋದು. ಅದು ಮೊದಲು ಅಲ್ಲಿಂದ ಶುರುವಾಗಬೇಕು ಇವುಗಳ ಕೆಲಸ ಅಲ್ವಾ. ನಾನು ಅಷ್ಟು ದೂರದಿಂದ ಬರಬೇಕಂತ ಅನ್ನೋದು ಕೆಲವು ಸಲ ಅನಿಸೋದು, ಇನ್ನಪ್ಪ ಅಷ್ಟು ದೂರದಿಂದ 2 ಅವರು ಒಂದು 10-15 ನಿಮಿಷ ಅರ್ಧ ಗಂಟೆ ಒಂದು ಅಥವಾ 10-20 ಬುಕ್ಕಿಗೆ ಮಾಡೋದು. ಎಷ್ಟೊಂದು ಬುಕ್ಸ್ ಇರೋದು, ಕಡಿಮೆ ಇಲ್ಲ ಇವು ಎಲ್ಲ, ಇಡೀ ಕರ್ನಾಟಕಕ್ಕೆ ಹೋಗುವಂಥದ್ದು ಥಿಯಾಸಫಿ ವಾಣಿ ಅಥವಾ ದಿವ್ಯ ಜ್ಯೋತಿ. ಆವಾಗೆಲ್ಲ ಬಂದು ಆ ಕೆಲಸಗಳನ್ನು ಮಾಡಬೇಕು ಅಂತ ಅನಿಸೋದು ನಮಗೆ. ಹಾಗೆ ಪ್ರೇರಣೆ ಇವರೆಲ್ಲ ಮಾಡ್ತಾ ಇದ್ದಾರಲ್ವ, ಎಲ್ಲರೂ ಮಾಡೋಕ್ಕೆ ಬಂದಾಗ ಎಲ್ಲ ಹತ್ತಿರ ಇರೋರು ಮಾತ್ರ ಬರ್ತಾರೆ, ದೂರ ಇರೋರು ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ನಮಗೂ ಹಾಗೆ ಅನಿಸೋದು, ನಾವು ಎಷ್ಟು ದೂರ ಇದ್ರೂ ಹೋಗಿ ಮಾಡಬೇಕಪ್ಪ ಈ ಕೆಲಸ. ಇದು ಸಣ್ಣ ಕೆಲಸ ಅಲ್ಲ, ಎಲ್ಲವೂ ದೊಡ್ಡ ಕೆಲಸವೇ. ಸಣ್ಣದಾದರೂ ಕೂಡ ಅದಕ್ಕೂ ಗಮನ ಕೊಡಬೇಕು. ಅದನ್ನು ಇವರಿಂದ ಕಲಿಬೇಕು ನಾವು. ಆ ಜೆ ಕೃಷ್ಣಮೂರ್ತಿ ಅವ್ರದ್ದು ಬಹಳ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ ಓದೋಕ್ಕೆ. ಇಂಗ್ಲೀಷ್ ನಮಗೆ ಕಷ್ಟನೇ, ಈಗಲೇ ತೊಗೊಳ್ಳಿ ನಾವು. ಆ ಬುಕ್ ಓದೋಷ್ಟರಲ್ಲಿ ಕೊನೆಯವರೆಗೂ ಅವ್ರು ಏನು ವಿಷಯ ಹೇಳ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಅಲ್ವಾ. ನೀವು ಕೊನೆಯವರೆಗೂ ಓದಬೇಕು, ಆವಾಗಲೇ ಗೊತ್ತಾಗೋದು. ಅಂಥದ್ದನ್ನೆಲ್ಲ ಇವರು ಸರಳ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅಡಿಯಾರ್ ಸಮ್ಮೇಳನಗಳು, ವಾದ್ಯಗೋಷ್ಠಿ ಅಂದರೆ ವ್ಯಾಸಂಗ ಗೋಷ್ಠಿಗಳು, ಪ್ರವಾಸದ ಅನುಭವಗಳು, ಇವುಗಳನ್ನೆಲ್ಲ ಸೇರಿಸಿ ಅವರು ಬರೆದಿದ್ದಾರೆ. ಅಂದರೆ ಬಹಳಷ್ಟು ಅವರು ಹೇಳಿದ್ದಾರೆ. ಅವ್ರು ಹೇಳಿದ ವಿಚಾರ ಹೇಳ್ತಾ ಹೋದರೆ ಸಾಕಾಗೋದಿಲ್ಲ, ಇದಕ್ಕೆ ಟೈಮ್ ಆಗುತ್ತೇನೋ ಅಂತ ಅಂದ್ಕೊಳ್ತೀನಿ. ಅವರಿಗೆ ಒಳ್ಳೆಯ ಸಹಕಾರವನ್ನು ಕೂಡ ಗುರು ಅವರು ಕೊಟ್ಟಿದ್ದಾರೆ. ಅವರಿಗೆ ಕಮಲಮ್ಮ ಗುರು ಅಂತ ಹೇಳಿದರೆ ಇಡೀ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಎಲ್ಲರಿಗೂ ಗೊತ್ತು. ಅಂದರೆ ಅಷ್ಟು ಚೆನ್ನಾಗಿ ಅವರು ಸಮಾಜ ಕಾರ್ಯವನ್ನು ಮಾಡಿದ್ದಾರೆ.
ಅಂದರೆ ಈ ಪ್ರಸಾರ ಕಾರ್ಯವನ್ನು ಮಾಡಿದ್ದಾರೆ. ಥಿಯಾಸಫಿಯ ಪ್ರಚಾರವನ್ನು ಚೆನ್ನಾಗಿ ಮಾಡಿದ್ದಾರೆ. ಅವರು ಹೇಳ್ತಾರೆ ನೋಡಿ, 1930ರಲ್ಲಿ ಪ್ರಾರಂಭದಲ್ಲಿ ಡಾಕ್ಟರ್ ಬೆಸೆಂಟ್ ಅವರ ಮನೆಗೆ ಬಂದಿದ್ದಾಗ ಆವಾಗ ಬೆಸೆಂಟ್ರನ್ನ ನೋಡಿದ್ದು, ಆರತಿ ಬೆಳಗೋದ್ರ ಮೂಲಕ ಅವರ ಅಕ್ಕನ ಜೊತೆ ಬೆಸೆಂಟ್ರನ್ನ ಬರಮಾಡ್ಕೊಳ್ತಾರಂತ. ಅಂದರೆ ಅಂಥ ಭಾಗ್ಯವಂತರು ಅವರು. ಬೆಸೆಂಟ್ರನ್ನ ನೋಡಿದವರು, ಶ್ರೀರಾಮ್ರವರನ್ನು ನೋಡಿದರು, ಎಲ್ಲ ದೊಡ್ಡ ದೊಡ್ಡ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರನ್ನು ನೋಡಿದ್ದಾರೆ. ಅಂದರೆ ಅವರು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀವಿ ಅಂಥೇಳಿ ಕುಟುಂಬದ ಕಡೆ ಏನು ಗಮನ ಕೊಡದೇ ಇರಲ್ಲ, ಎಲ್ಲ ಕೆಲಸಗಳು ಮಾಡಿನೇ ಬರಬೇಕು ಅಂತ ಹೇಳ್ತಾರೆ. ನಾವು ಯಾವಾಗ ಮೊದಲು ಇಲ್ಲಿ ನಾವು ಸದಸ್ಯರಾದ ತಕ್ಷಣ ನಿವೇದಿತಾ ಅವ್ರ ಮನೆಯಲ್ಲಿ, ಅಂದರೆ ಸದಸ್ಯರಾಗಕ್ಕೆ ಮುಂಚೆಯಿಂದನೇ ನಿವೇದಿತಾ ಅವ್ರ ಮನೆಯಲ್ಲಿ ಹೋಗ್ತಾಯಿದ್ದೀವಿ ನಾವು, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ. ಅಲ್ಲಿ ಅವ್ರು ಹೇಳೋರು, ನೀವು ಸೊಸೈಟಿಗೆ ಬಂದುಬಿಡ್ತೀವಿ ಅಂಥೇಳಿ ಮನೆಯಲ್ಲಿ ಎಲ್ಲ ಕೆಲಸ ಹಾಗೆ ಬಿಟ್ಬಿಡೋದು, ಕಸ ಗುಡಿಸದೆ ಬರೋದು, ಪಾತ್ರೆ ತೊಳಿದೇ ಬರೋದು, ಮಕ್ಳಿಗೆ ಅಡುಗೆ ಮಾಡ್ದಿರ ಬರೋದು, ಇವೆಲ್ಲ ಮಾಡಬಾರ್ದು. ಅಂದರೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು ಇನ್ನೊಂದು ಹೇಳ್ತಾರೆ. ಯಾವ ರೀತಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಕೈ ತೋರಿಸಬಾರ್ದು. ಹೊರಗಡೆ ಹೋಗ್ತಾರೆ, ಎಲ್ಲ ಮನೆ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟು ಹೋಗ್ತಾರೆ, ಅವೆಲ್ಲ ಕೂಡ ನಮಗೆ ಕೆಟ್ಟ ಹೆಸರುಗಳು ಬರುತ್ತೆ. ಅದರಿಂದ ಸೊಸೈಟಿಗೆ ಕೆಟ್ಟ ಹೆಸರು. ಅದರಿಂದ ನೀವು ಎಲ್ಲ ಕೆಲಸಗಳು ಮಾಡಿನೇ ಬರಬೇಕು ಅಂತ. ಹಾಗೆ ಇವರು ಕೂಡ ಎಲ್ಲವನ್ನ ನಿಭಾಯಿಸಿದರು. ಕುಟುಂಬವನ್ನು ನಿಭಾಯಿಸಿಕೊಂಡು ಸೊಸೈಟಿ ಕೆಲಸಗಳನ್ನು ಕೂಡ ಮಾಡಿಕೊಂಡು ಆ ರೀತಿಯ ಒಂದು ಜವಾಬ್ದಾರಿಯನ್ನು ಮಾಡ್ತಾ ಬಂದಿದ್ದಾರೆ. ಅದನ್ನು ಲಲಿತಾ ಅವರು ಇದನ್ನು ಬರೆದಿದ್ದಾರೆ. ಅಂದರೆ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಈ ರೀತಿ ವಿವರಿಸಿದ್ದಾರೆ. ಇಂಥ ಕಮಲಮ್ಮನವರು ಅಷ್ಟು ಚೆನ್ನಾಗಿ ಅವರು ಆತ್ಮ ಸಂಶೋಧನೆ ಅಂಥೇಳಿ ಈ ಪುಸ್ತಕ, ಇದು ಬೇಕಾದರೆ ಇಲ್ಲಿ ಇಟ್ಕೋಬೋದು. ನನ್ನ ಹತ್ರ 2 ಕಾಪಿ ಇದೆ, ಇಲ್ಲಿ ಒಂದಿರ್ತೀನಿ. ಎಲ್ಲರೂ ಓದಲೇಬೇಕಾದಂಥ ಪುಸ್ತಕ, ಬಹಳ ಚೆನ್ನಾಗಿ ಅರ್ಥ ಆಗೋ ಹಾಗೆ ಬರೆದಿದ್ದಾರೆ ನಾನು ಅವ್ರದ್ದು ಸುಮಾರು ಪುಸ್ತಕಗಳನ್ನು ಓದಿದೆ. ಮೊದಲು ನನಗೆ ನಿವೇದಿತಾ ಅವ್ರ ಮನೆಯಲ್ಲಿ ಒಂದು ಕೊಟ್ಟಿದ್ದರು, ಮನಃಶಕ್ತಿ ಮಹಾಶಕ್ತಿ ಅಂಥೇಳಿ. ಅದನ್ನು ಕೂಡ ಅವ್ರದ್ದೇ ಒಂದು ಕನ್ನಡದ ಅನುವಾದ ಇತ್ತು. ಆ ಮನಃಶಕ್ತಿ ಬಗ್ಗೆ ಬರೆದಿದ್ದರು. ತುಂಬ ಚೆನ್ನಾಗಿತ್ತು, ಸರಳವಾಗಿ. ಮನಸ್ಸನ್ನು ನಾವು ಯಾವ ರೀತಿ, ಯೋಚನೆಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು, ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ನೋಡ್ಕೊಳ್ತಾ ಇದ್ದೀವಿ, ಅದು ಮೊದಲು ನನಗೆ ಕೊಟ್ಟಂಥ ವಿಷಯ. ಅವ್ರು ನಿವೇದಿತಾ ಅವರು ಬಹಳ ಚೆನ್ನಾಗಿ ಯಾರ್ಯಾರಿಗೆ ಏನೇನು ಕೆಲಸ ಬರುತ್ತೋ ಚೆನ್ನಾಗಿ ಹೇಳ್ತಾಯಿದ್ರು. ಯಾರಿಗೆ ಯಾವ ಕೆಲಸ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು, ಯಾರ್ಯಾರಿಂದ ಏನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಹುಡುಕಿ ಅವರು ಒಬ್ಬೊಬ್ಬರನ್ನು ತಯಾರು ಮಾಡ್ತಾಯಿದ್ರು. ಈಗ ಕಮಲಮ್ಮನವ್ರು ಬರೆದಿರ್ತಕ್ಕಂಥ ವಿಷಯಕ್ಕೆ ಬರೋಣ. ತ್ಯಾಗವೇ ಜೀವನದ ಜೀವಾಳ ಅಂತ ಹೇಳ್ತಾರೆ. ಎಲ್ರಿಗೂ ಗೊತ್ತಿದೆ. ಅಂದರೆ ಒಂದು ಆಡು ಮಾತೇ ಇದೆ, ಕೊಡೋದ್ರಿಂದ ಮನುಷ್ಯ ಬೆಳಿತಾನೆ, ತಗೊಳ್ಳೋದ್ರಿಂದ ಅಲ್ಲ, ಅಲ್ವಾ? ಇದನ್ನು ಜನ ಎಲ್ಲರೂ ಹೇಳ್ತಿರ್ತಾರೆ. ಇನ್ನೂ ಒಂದು ನಮಗೆ ಈ ಪುರಾಣಗಳಲ್ಲಿ ಅಥವಾ ವೇದಗಳಲ್ಲಿ ಹೇಳುವಂಥದ್ದು, ತ್ಯಾಗೇನ ಏಕೇನ ಅಮೃತತ್ವ ಮಾನಶುಭ ಅಂತ ಹೇಳ್ತಾರೆ. ತ್ಯಾಗ ಒಂದೇ ಮನುಷ್ಯನನ್ನು ಉನ್ನತಿಗೆ ಕರ್ಕೊಂಡು ಹೋಗೋದು, ಅಲ್ವಾ? ಅಮೃತತ್ವಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳುತ್ತೆ. ಅಮೃತತ್ವ ಅಂದರೆ ಏನು? ಅಮೃತತ್ವ ಅಂತ ಹೇಳಿದರೆ ಶಾಶ್ವತವಾಗಿರೋದು. ಅಂದರೆ ಈ ದೇಹ ಶಾಶ್ವತ ಅಲ್ಲ. ಅಂದರೆ ನಾವೆಲ್ಲರೂ ಈ ದೇಹನ ಒಂದಿನ ಬಿಟ್ಟು ಹೋಗಬೇಕು. ಅಂದರೆ ನಾವು ಮಾಡಿದ ಕೆಲಸಗಳು ಇಲ್ಲಿ ಯಾವ ರೀತಿ ಇರುತ್ತೆ, ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಏನು ಅಂತ ಹೇಳಿದರೆ ನಾವು ಮಾಡೋ ಕೆಲಸಗಳು ಅಂತ ಹೇಳ್ತಾರೆ. ಅದು ಅಮೃತತ್ವಕ್ಕೆ ಏರಬೇಕಾದ್ರೆ ತ್ಯಾಗ ಒಂದೇ ಮಾರ್ಗ ಅಂತ ಹೇಳ್ತಾರೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಇದನ್ನು ಹೇಳೋದಕ್ಕೇ ಒಂದು ಪುಸ್ತಕ ಇದೆ, ಅದನ್ನು ನಾವೆಲ್ಲರೂ ಓದಬೇಕು. ಸಿಗುತ್ತೆ, ನಮ್ಮ ಲೈಬ್ರರಿಯಲ್ಲಿ ಇರಬಹುದು, ಕೊಂಡ್ಕೊಳ್ಳೋಕ್ಕೂ ಸಿಗಬಹುದು. ಉನ್ನತ ಜೀವನದ ನಿಯಮಗಳು ಅಂತ ಹೇಳಿ ಬೆಸೆಂಟ್ರು ಬರೆದಿರುವಂಥ ಪುಸ್ತಕ, ಲಾಸ್ ಆಫ್ ಹೈಯರ್ ಲೈಫ್ ಅಂತ ಇರ್ಬೋದು ಇಂಗ್ಲೀಷಲ್ಲಿ. ಆ ಪುಸ್ತಕ ಆ್ಯಕ್ಚುಲಾಗಿ ಓದಬೇಕು ಅಂತ ನನಗೆ ಆಸೆ, ಅದು ನನಗೆ ಸಿಗಲಿಲ್ಲ, ತಕ್ಷಣಕ್ಕೆ ಸಿಕ್ಕಿಲ್ಲ. ಇನ್ಯಾವತ್ತಾದರೂ ಅದನ್ನು ಓದೋದು. ಇದನ್ನು ನೋಡಿದಾಗ ನನಗೆ ಆ ಪುಸ್ತಕ ಜ್ಞಾಪಕ ಬಂದಿತ್ತು. ತ್ಯಾಗ ನಿಯಮ ಮತ್ತು ವಿಕಾಸ ನಿಯಮ, ಅದೆಲ್ಲ ಕೂಡ ಅದರಲ್ಲಿ ಒಂದು 3 ನಿಯಮಗಳನ್ನು ಅವ್ರು ಹೇಳ್ತಾರೆ. ಇಲ್ಲಿ ತ್ಯಾಗ ಅಂದರೆ ಏನು ಹಾಗಾದರೆ ಅಂತ ಅವ್ರು ಕೇಳ್ತಾರೆ. ಪ್ರಶ್ನೆ ಕೇಳಿ ಅವರು ಉತ್ತರ ಕೊಡ್ತಾರೆ. ಸ್ವಯಂ ಇಚ್ಛೆಯಿಂದ ತನ್ನಲ್ಲಿರುವ ಸರ್ವಸ್ವವನ್ನು ಅವಕಾಶ ಸಿಕ್ಕಿದ ಕೂಡಲೇ ಧಾರೆ ಎರೆಯೋದು ಅಂತ ಹೇಳ್ತಾರೆ. ನೋಡಿ, ಪ್ರತಿಯೊಂದು ಪದನ ಗಮನಿಸಬೇಕು. ಸ್ವಯಂ ಇಚ್ಛೆಯಿಂದ, ಇನ್ನೊಬ್ಬರು ಹೇಳೋದಲ್ಲ, ದಾನ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತಂತೆ, ದಾನ ಮಾಡಿದ್ರೆ ನಮಗೆ ಮುಂದೆ ನಮಗೆ ಒಳ್ಳೆಯದಾಗತ್ತಂತೆ. ಈ ವಿಷಯಕ್ಕೆ ನಾವು ಎಷ್ಟೋ ಸಲ ಮೊದಲು ಬಂದಿದ್ದೆ ಹಾಗೆ ದಾನ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ನಮಗೆಲ್ಲ ಹೇಳ್ಕೊಟ್ಟಿದ್ದು ಹಾಗೆ, ದಾನ ಮಾಡಿದರೆ ನಮ್ಗೆ ಒಳ್ಳೆಯದಾಗತ್ತೆ. ಆದರೆ ಇಲ್ಲಿ ಹೇಳೋದನ್ನಲ್ಲಿ ಸ್ವಯಂ ಇಚ್ಛೆಯಿಂದ ಮಾಡಬೇಕು. ಇನ್ನೊಬ್ಬರು ಹೇಳಿದ್ರು ಅಂತ ಅಲ್ಲ, ಅಥವಾ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಅಲ್ಲ. ತನ್ನಲ್ಲಿರುವ ಸರ್ವಸ್ವವನ್ನು ಏನೇನಿದೆಯೋ ನನ್ನನ್ನು ತಕ್ಷಣ ಕೊಡೋಕ್ಕೆ ರೆಡಿ. ಹೇಗೆ ಆಲ್ಕಾಟ್ರು ಗುರುಗಳ ಮಾತು ಕೇಳಿದಾಗ ಬೇರೆ ಯೋಚನೆನೇ ಮಾಡಿಲ್ಲ, ತಕ್ಷಣ ಹೊರಟು ಬಂದರು. ಸಂಸಾರವನ್ನು ಅವ್ರು ಏನು ಮಾಡ್ಕೊಳ್ಬೇಕಾಗಿದ್ದ, ಮದುವೆ ಮಾಡ್ಕೋಬೇಕಾಗಿತ್ತೇನೋ ಅಲ್ವಾ, ಆಗ್ಲೂ ಹೇಳಿಬಿಟ್ಟು ಗುರುಗಳ ಕೆಲಸಕ್ಕೆ ಬಂದುಬಿಟ್ರು. ಹಾಗೆ ಒಂದು ಕರೆ ಬಂದ ತಕ್ಷಣ ಹಿಂದೆ ಮುಂದೆ ನೋಡ್ದಲ್ಲೇ ಸಡನ್ನಾಗಿ ಒಪ್ಕೊಳ್ಳುವಂಥದ್ದು. ಸರ್ವಸ್ವವನ್ನು ಅವಕಾಶ ಸಿಕ್ಕಿದಾಗ
ತಕ್ಷಣ ಕೊಟ್ಟು ಧಾರೆ ಎರಿಯೋದು ಅಂತ ಹೇಳ್ತೀವಿ. ಧಾರೆ ಎರಿಯೋದು ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇದೆ ಅಂತ ಹೇಳಿದರೆ, ನೀವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡುವಾಗ ಧಾರೆ ಎರಿಯೋದು ಅಂತ ಹೇಳ್ತಾರೆ. ಅಂದರೆ ಒಂದು ಸರಿ ಕೊಟ್ಟ ಮೇಲೆ ನಾವು ತಿರುಗಿ ಮಗುನೇನು ವಾಪಸ್ ಕೇಳಲ್ಲ, ನಾವು ಕೇಳ್ತೀವ ನಮ್ಮ ಮಗಳನ್ನ ಮತ್ತೆ ವಾಪಸ್ ಕಳಿಸಿ ಅಂತ. ಹಾಗೆ ಧಾರೆ ಎರಿಯೋದು ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಅರ್ಥ ಇದೆ. ಒಂದು ಸರಿ ನಾವು ತ್ಯಾಗ ಅಂತ, ಅದು ದಾನ ಅಂತ ಕೊಟ್ಟ ಮೇಲೆ ಮತ್ತೆ ಅದನ್ನು ನಾವಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದನ್ನು ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ. ಸ್ವಯಂ ಇಚ್ಛೆಯಿಂದ ತನ್ನಲ್ಲಿರುವ ಸರ್ವಸ್ವವನ್ನು ಅವಕಾಶ ಸಿಕ್ಕಿದ ಕೂಡಲೇ ಧಾರೆ ಎರಿ. ಮತ್ತು ಇನ್ನೊಂದು ಹೇಳ್ತಾರೆ ನೆಕ್ಸ್ಟು, ಕೊಡುವುದರಲ್ಲಿ ಜಿಪುಣತನ ಅಂದರೆ ನಾನು ಸ್ವಲ್ಪ ಉಳಿಸ್ಕೊಳ್ಳೋಣ ಎಂಬ ಭಾವನೆ ಇರ್ಬೋದು ಇಲ್ವಾ. ನಮಗೂ ಸ್ವಲ್ಪ ಇರಲಿ, ಅವ್ರಿಗೂ ಸ್ವಲ್ಪ ಇರಲಿ, ಎಲ್ಲರೂ ಬದುಕಬೇಕಲ್ವ. ನಮ್ಮಲ್ಲಿರೋದೆಲ್ಲ ಅದೇನೇ ಈಗ. ಯಾಕಂದರೆ ನಮ್ಮನ್ನು ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ, ನಾವು ಬದುಕಿರ್ಬೇಕು ಮೊದಲು, ಆಮೇಲೆ ನೋಡ್ಕೊಳ್ಳೋಣ ದಾನ ಮಾಡೋದು. ಆದರೆ ನಿಜವಾಗಲೂ ತ್ಯಾಗ ಯಾವುದಪ್ಪ ಅಂತ ಹೇಳಿದರೆ, ಕೊಡೋಕ್ಕೆ ಮನಸ್ಸು ಬಂದಾಗ ಒಂದು ಆ್ಯನಿವಲ್ ಸೆಂಟ್ರ್ ಒಂದು ಕಡೆ ಬರೀತಾರೆ. ಅವರು ಯಾವಾಗಲೂ ಅವರ ತಿಂಗಳ ಕೊನೆ ನೋಡೋ ಅಷ್ಟೊತ್ತಿಗೆ ಅವ್ರದ್ದು ಫುಲ್ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗಿರೋದು. ಅಂದರೆ ಎಲ್ಲ ಕೆಲಸಗಳಿಗೆ ಉಪಯೋಗಿಸ್ಬಿಟ್ಟಿರೋರು. ಇನ್ನೇನು ಅವರು ಥಿಯಾಸಫಿ ದುಡ್ಡನ್ನು ಏನೇನು ತಮ್ಮ ಸ್ವಂತ ಕೆಲಸಗಳಿಗೆ ತಮ್ಮ ಲೇಖನಗಳನ್ನು ಬರೆದು ಸಂಪಾದನೆ ಮಾಡ್ತಾಯಿದ್ರು. ಅವರು ಏನು ಅದರಿಂದ ರಾಯಲ್ಟಿ ಸಿಗುತ್ತೋ ಅದನ್ನು ಉಪಯೋಗಿಸ್ತಾಯಿದ್ರು. ಅದೇ ಅವರ ಬ್ಯಾಂಕ್ ಬ್ಯಾಲೆನ್ಸು, ಅದು ಏನೂ ಉಳಿತಾ ಇರಲಿಲ್ಲ, ಎಲ್ಲ ದಾನ ಮಾಡಿ ಆಗೋಗಿರ್ತಾಯಿತ್ತು. ಕೊಡುವುದರಲ್ಲಿ ಲವಲೇಶವೂ ಸಂಕಟ ದುಃಖ ಇರಬಾರ್ದು. ಈಗ ಕೊಟ್ಟ ಮೇಲೆ ನಮ್ಗೆ ಯೋಚನೆ ಆಗುತ್ತೆ, ನನಗೆ ನಾಳೆಗಿದೆಯೋ ಇಲ್ವಪ್ಪ ಯೋಚನೆ ಆಗ್ಬಿಡುತ್ತೆ. ನಾಳೆಗೆ ನಾನೇನು ಮಾಡೋದು, ನನಗೇನಾದರೂ ಬೇಕಾದರೆ ಏನು ಮಾಡೋದು, ಸಂಕಟ ಅದೇನೂ ಇರಬಾರ್ದು. ಅಂದರೆ ಸಂತೋಷದಿಂದ ಕೊಡಬೇಕು. ಕೊಡೋದೇನಿದ್ರೂ ನಮ್ಮ ಪೂರ್ತಿ ಇಚ್ಛೆಯಿಂದ ಕೊಡಬೇಕು. ಪ್ರತಿಫಲದ ಆಶೆ ಇರ್ಬೋದು. ಕೊಟ್ಟ ಮೇಲೆ ಅದರಿಂದ ನನಗೇನು ಸಿಗತ್ತೆ ಲಾಭ, ನಾವು ಅದನ್ನೇ ಮಾಡೋದು. ನೀವು ದೇವಸ್ಥಾನಕ್ಕೆ ಹೋದರೆ ದೇವರಿಗೆ ಅದೇ ಕೇಳ್ಕೊಳ್ಳೋದು, ಅಪ್ಪ ನಾನು ನಿನಗೆ ಪೂಜೆ ಮಾಡಿಸ್ತೇನೆ, ನನ್ನ ಮಗನಿಗೆ ಒಂದು ಕೆಲಸ ಕೊಡಿಸು, ಅಥವಾ ನನ್ನ ಮಗಳಿಗೆ ಮದುವೆ ಆಗಲಿ, ಒಂದು ಮಗು ಆಗಲಿ. ಈ ಥರ ನಮ್ಮ ಆಸೆಗಳು, ಸಣ್ಣ ಸಣ್ಣ ಆಸೆಗಳು ಇರ್ತವೆ. ಈ ರೀತಿ ಏನನ್ನೂ ಅಪೇಕ್ಷೆ ಮಾಡದೆ ಕೊಟ್ಟ ಮೇಲೆ ಏನನ್ನೂ ಕೇಳಬಾರ್ದು. ನಾವು ಪೂಜೆ ಮಾಡಬೇಕಾದ್ರೆ ನಾವು ಇಷ್ಟೇ ಕೇಳಬೇಕಂತೆ ದೇವ್ರನ್ನ, ಎಲ್ಲ ಕೊಟ್ಟಿದೆಯಪ್ಪ ಭಗವಂತ ನೀನು, ಅನಾಯಾಸೇನ ಮರಣಂ ದಿನಾ ದೈನ್ಯೇನ ಜೀವನಂ ಅಂತ ಹೇಳ್ತಾರೆ. ಅಂದರೆ ಅನಾಯಾಸವಾಗಿ ಮರಣ ಬರಬೇಕು. ಈಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಲ್ಲ, ನಾವು ನೋಡಿದಾಗ ಅನಾಯಾಸವಾಗಿ ಬೇಗ ಮರಣ, ಅಂದರೆ ಅಷ್ಟು ಬೇಗ ನೋವು ಪಡೆದೆ, ಶರೀರ ಕೊರಗದೆ ಅಂತ ಸಾವು ಬರಲಿ ಅಂತ ಕೇಳಬೇಕಂತ. ಅದು ಬಿಟ್ಟರೆ ಏನೇನು ಯಾರ ಹತ್ರ ದೇಹಿ ಅಂತ ಕೇಳಬಾರ್ದು. ನನ್ನ ಕೈಯಲ್ಲಿ ನನಗೆ ಪ್ರಾಣ ಇರೋವರೆಗೂ ನನ್ನ ಸ್ವಂತ ದುಡಿಮೆಯಿಂದ ದುಡಿತೀನಿ, ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಆ ರೀತಿಯ ಎರಡನ್ನು ಮಾತ್ರ ನಾವು ದೇವ್ರನ್ನ ಕೇಳಬೇಕಂತೆ, ಬೇರೆ ಏನೂ ಬೇಕಾಗಿಲ್ಲ. ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ ಇಲ್ವಾ, ಏನೆಲ್ಲ ಕೊಟ್ಟಿದ್ದಾನೆ. ನೋಡೋಕ್ಕೆ ಒಳ್ಳೆ ನೋಟವನ್ನು ಕೊಟ್ಟಿದ್ದಾನೆ, ಪ್ರಕೃತಿಯನ್ನು ಕೊಟ್ಟಿದ್ದಾನೆ, ಬೇಕಾದಷ್ಟು ಒಳ್ಳೆಯ ಸ್ನೇಹಿತರನ್ನ ಕೊಟ್ಟಿದ್ದಾನೆ, ಒಳ್ಳೆ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ. ಇನ್ನೂ ಹೇಳ್ತಾರೆ, ಇಷ್ಟು ಒಳ್ಳೆ ದೇಹ ಕೊಟ್ಟಿದ್ದಾನಲ್ಲ, ಇನ್ನೇನು ಕೇಳ್ತೀರ ಅಲ್ವಾ. ಯಾರಾದರೂ ಕೊಡೋಕ್ಕೆ ಸಾಧ್ಯ ಇದೆ ಇಂಥ ಒಳ್ಳೆ ದೇಹ. ನಿಜವಾಗ್ಲೂ ನಾನಂತೂ ಬಹಳ ಥ್ಯಾಂಕ್ಸ್ ಹೇಳೋದು ನಮ್ಮ ತಂದೆ ತಾಯಿಗಳಿಗೆ. ಯಾವಾಗ ಏನು ಎಷ್ಟು ಆರೋಗ್ಯವಂತ ದೇಹವನ್ನು ಕೊಟ್ಟಿದ್ದೀರಾ, ಇಷ್ಟು ಸಾಕು, ಇನ್ನೇನು ಬೇಡ ಅಲ್ವಾ. ಇದರಿಂದ ನಾವು ಮುಂದೆ ಹೋಗಿ. ಮತ್ತು ನೆಕ್ಸ್ಟ್ ಹೇಳ್ತಾರೆ, ಯಾತಕ್ಕೋಸ್ಕರ ತ್ಯಾಗ ಮಾಡಬೇಕು. ಯಾತಕ್ಕೆ ಮಾಡಬೇಕು ತ್ಯಾಗ? ನಾವು ತ್ಯಾಗದಿಂದನೇ ಮನುಷ್ಯ ಬೆಳೆಯೋದು ಅಂತ ಹೇಳಿದರು. ಈಗ ತ್ಯಾಗ ಯಾತಕ್ಕೆ ಮಾಡಬೇಕು ಅಂತ ಹೇಳಿದರೆ, ಅವ್ರು ನೋಡಿ ಮೊದಲು ಹೇಳ್ತಾರೆ, ಬ್ರಹ್ಮಾಂಡ ಸೃಷ್ಟಿಯಾಗಿ ಉಳಿದಿರೋದೇ ಪರಮೇಶ್ವರನ ತ್ಯಾಗದಿಂದ. ದೇವರು ತಾನೊಬ್ಬನೇ ಇದ್ದ ಸ್ವಚ್ಛಂದವಾಗಿ, ಪರಮಾತ್ಮ ಅವನು ಆನಂದವಾಗಿರ್ಬೋದಾಗಿತ್ತು, ಯಾಕೆ ಮಾಡ್ದ? ತಾನು ಎಲ್ಲದರಲ್ಲೂ ಪ್ರಕಟ ಆಗಬೇಕು, ಎಲ್ಲದರಲ್ಲೂ ತನ್ನನ್ನು ನೋಡಬೇಕು ಅನ್ನೋ ಆಸೆ ಆಯಿತು. ಅದರಿಂದ ಅವನು ಸ್ವಲ್ಪ ತ್ಯಾಗವನ್ನು ಮಾಡಿದ. ತಾನೊಬ್ಬನೇ ಆನಂದವಾಗಿರೋದು ಬೇಡ, ಎಲ್ಲರನ್ನೂ ನೋಡೋಣ ಅಂಥೇಳಿ, ಎಲ್ರಿಗೂ ಈ ಕೆಲಸಗಳನ್ನು ಕೊಡೋಣ ಅಂತ ಹೇಳ್ತಾ ಅವನು ಆ ಸೃಷ್ಟಿಯನ್ನು ಮಾಡಿ, ಅಂದರೆ ಅವನ ತ್ಯಾಗದಿಂದ ಅವನು ಅನೇಕ ಆಗಬೇಕು, ನಾನು ಎಲ್ಲರಲ್ಲೂ ಕಾಣಬೇಕು, ಎಲ್ಲರಲ್ಲೂ ನನ್ನನ್ನು ಕಾಣಬೇಕು, ನನ್ನಲ್ಲಿ ಎಲ್ಲರೂ ಕಾಣಬೇಕು, ಈ ಉದ್ದೇಶಕ್ಕೆ ಅವನು ತ್ಯಾಗ ಮಾಡ್ತಾನೆ ಅಂತ ಹೇಳ್ತಾರೆ. ಅಂತ ಪರಮಾತ್ಮನೇ ತ್ಯಾಗ ಮಾಡಿರುವಾಗ ನಮಗೂ ಅದೇ ಕೆಲಸ, ನಾವು ಅದನ್ನೇ ಮಾಡಬೇಕು. ಸರ್ವಶಕ್ತನೂ ಸರ್ವಜ್ಞನೂ ಸರ್ವವ್ಯಾಪಿಯೂ ಆದವನು ಒಬ್ಬ ಬಹುಮುಖವಾಗಬೇಕು ಎಂದು ಇಚ್ಛೆಪಟ್ಟಾಗ, ಅಂದರೆ ನಿರಾಕಾರ ನಿರ್ಗುಣ ಬ್ರಹ್ಮನಾದವನು ಸಾಕಾರ ಸಗುಣ ಬ್ರಹ್ಮನಾಗಬೇಕೆಂದು ಇಚ್ಛೆಪಟ್ಟಾಗ, ತನಗೆ ತಾನೇ ಕೆಲವೋ ಹಲವೋ ನಿರ್ಬಂಧಗಳನ್ನು ಹಾಕ್ಕೊಂಡು ಬ್ರಹ್ಮಾಂಡವನ್ನು ಸೃಷ್ಟಿಸಿದ. ಈಗ ಬಂದ ತಕ್ಷಣ ಭೂಮಿಗೆ ನಮಗೆ ನಿರ್ಬಂಧಗಳೇ ಬರೋದು, ಲಿಮಿಟೇಷನ್ಸ್ ಬಂದ್ಬಿಡುತ್ತೆ ಅಲ್ವಾ. ಅಲ್ಲಿರೋವರೆಗೂ ಏನೂ ಇಲ್ಲ, ಆತ್ಮಲೋಕದಲ್ಲಿ ಸ್ವಚ್ಛಂದವಾಗಿರ್ತೀವಿ. ಅಲ್ಲಿ ಬರ್ತಾ 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 ನಮಗೆ ಲಿಮಿಟೇಷನ್ಸ್ ಬರುತ್ತೆ. ದೇಹಗಳೆಲ್ಲ ಲಿಮಿಟೇಷನ್. ಸ್ಥೂಲ ದೇಹಕ್ಕೆ ಒಂದು ಲಿಮಿಟೇಷನ್ನು, ಮನೋದೇಹಕ್ಕೆ ಒಂದು ಲಿಮಿಟೇಷನ್ನು ಅಲ್ವಾ, ಕಾಮದೇಹಕ್ಕೆ ಒಂದು, ಇವೆಲ್ಲ ಕೂಡ ನಮಗೆ ನಾವು ಯಾವಾಗ ಮುಂದೆ ಬುದ್ಧಿ ಲೋಕಕ್ಕೆ ಹೋಗೋವರೆಗೆ ಈ ಲಿಮಿಟೇಷನ್ಸು ಬರ್ತವೆ. ಅಲ್ಲಿ ಹೋದ ಮೇಲೆ ಎಲ್ಲವೂ ಒಂದೇ, ಎಲ್ಲರೊಳಗಿರೋದು ಆ ದೇವರೇ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನಾವು ಸೃಷ್ಟಿಯಲ್ಲಿ ನೋಡೋದೇನಿದೆ ಅಂದರೆ,
ಒಂದು ಜೀವಿ ಬದುಕಬೇಕಾದ್ರೆ ಇನ್ನೊಂದು ಜೀವಿಯೇ ಆಹುತಿ ಆಗಬೇಕು ಇಲ್ವಾ. ನಾವು ಈ ಫುಡ್ ಚೈನ್ ಅಂತ ಓದಿದ್ದೀವಿ ಸ್ಕೂಲಲ್ಲಿ ಓದುವಾಗ, ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಈಗ ಖನಿಜಗಳು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದೆ, ಸಸ್ಯಗಳು ಪ್ರಾಣಿಗಳು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದೆ, ಪ್ರಾಣಿಗಳ ಮೇಲೆ ಮನುಷ್ಯ ಡಿಪೆಂಡ್ ಆಗಿದ್ದಾನೆ ಅಲ್ವಾ. ಎಲ್ಲದಕ್ಕೂ ಒಬ್ಬರ ಮೇಲೆ ಇನ್ನೊಬ್ಬರು ಅನುಸರಿಸಿ ಹೋಗ್ತಾ ಇದ್ದಾರೆ. ಅಂದರೆ ಒಬ್ಬರನ್ನ ಬದುಕಬೇಕಾದ್ರೆ ಇನ್ನೊಬ್ಬರನ್ನ ಸಾಯಿಸಬೇಕು. ಈಗ ಹುಲಿ ಸಿಂಹ ಬದುಕಬೇಕಾದ್ರೆ ಅದು ಜಿಂಕೆನ ತಿನ್ನಬೇಕು, ಇಲ್ಲ ಮೊಲನ ತಿನ್ನಬೇಕು, ನರಿನ ತಿನ್ನಬೇಕು. ಹೀಗೆ ಈ ಹಸು ಮೇಕೆ ಇವುಗಳೆಲ್ಲ ಬದುಕಬೇಕಂದ್ರೆ ಸಸ್ಯಗಳನ್ನು ತಿನ್ನಬೇಕು, ಸಸ್ಯಗಳು ಸಾಯಬೇಕು ಅಲ್ವಾ. ಹೀಗೆ ಅವುಗಳು ತ್ಯಾಗ ಮಾಡ್ತಾಯಿದೆ ಅಲ್ವಾ. ನಾವು ನೋಡಿದಾಗ ಸಸ್ಯಗಳು ತ್ಯಾಗ ಮಾಡ್ತಾಯಿದೆ, ಖನಿಜಗಳು ತ್ಯಾಗ ಮಾಡ್ತಾಯಿದೆ. ಈಗ ಬಂಗಾರ ನಮ್ಮ ಮೈ ಮೇಲೆ ಬರಬೇಕಾದ್ರೆ ಅದು ಎಷ್ಟು ಏಟುಗಳು ತಿಂದು ಬರುತ್ತೆ, ಅದು ತ್ಯಾಗನೇ ಅಲ್ವಾ. ಖನಿಜದ್ದು ಒಂದು ತ್ಯಾಗ. ಖನಿಜದ ಉನ್ನತ ಅವಸ್ಥೆ ಅಂತ ಹೇಳಿದ್ರೆ ಬೆಳ್ಳಿ, ಬಂಗಾರ, ವಜ್ರ ಇವೆಲ್ಲ. ಅಂದರೆ ಈ ಎಲ್ಲ ಅವಸ್ಥೆಗಳಾದಮೇಲೆ ನಾವು ಸಸ್ಯಗಳಾಗ್ತೀವಿ, ಸಸ್ಯ ಆದಮೇಲೆ ನಮ್ಮ ಮುಂದಿನ ಬೆಳವಣಿಗೆ ಪ್ರಾಣಿಗಳಾಗ್ತೀವಿ, ಪ್ರಾಣಿಗಳಾದಮೇಲೆ ಮನುಷ್ಯರಾಗ್ತೀವಿ. ಈ ಥರ ಒಂದು ಸೃಷ್ಟಿಯಲ್ಲೇ ಇರೋದು ಏನಪ್ಪ ಅಂತ ಹೇಳಿದ್ರೆ ಒಬ್ಬರು ತ್ಯಾಗ ಮಾಡಿದರೆ ಅದರ ಮೇಲೆ ಅಂದರೆ ನಾವು ಹೇಳ್ತೀವಿ. ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ ಇರುವೆನ ಸಾಯಿಸಬೇಕಾದಾಗ, ಆಮೇಲೆ ಜಿರಳೆನ ಸಾಯಿಸಬೇಕಾದಾಗ ನಮ್ಗೆ ಅನ್ಸುತ್ತಲ್ವ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಓದಿದ್ದೀವಿ, ನಾವು ಯಾಕೆ ಇದನ್ನು ಸಾಯಿಸ್ತೀವಿ. ಆ ಸಾಯಿಸುವಾಗಲೂ ಕೂಡ ನಮಗೂ ಒಂದು ಉನ್ನತ ಯೋಚನೆ ಬರಬೇಕು. ಅಂದರೆ ಇದಕ್ಕೆ ಇನ್ನೂ ಒಳ್ಳೆ ಜನ್ಮ ಬರುತ್ತೆ ಅಲ್ವಾ. ಇವಾಗ ನಾವು ಈ ಒಂದು ಜನ್ಮನ ಕಳ್ಕೊಂಡ್ರೆ ಇನ್ನೂ ಒಳ್ಳೆ ಜನ್ಮನೇ ಬರೋದು. ಅದಕ್ಕೆ ಇದು ತ್ಯಾಗ ಮಾಡ್ತೀವಿ. ಇದನ್ನು ತ್ಯಾಗ ಮಾಡಿದರೆ ನಮಗೆ ಒಳ್ಳೆಯದೇ ಸಿಗೋದು, ಅದಕ್ಕಿಂತ ಕಡಿಮೆ ಅಂತ ಹೋಗೋದಿಲ್ಲ ನಾವು. ಅದಕ್ಕೆ ತ್ಯಾಗ ಮಾಡಬೇಕು. ಅಂದರೆ ದೊಡ್ಡದು ಬಲಯುತವಾಗಿರೋದು ಚಿಕ್ಕದನ್ನು ತಿನ್ನತ್ತೆ. ಯಾವುದು ಬಲ, ನಾವು ಅದನ್ನು ಕೂಡ ನಾವು ವಿಜ್ಞಾನದಲ್ಲಿ ಓದಿದ್ದೀವಿ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಓದ್ತೀವಿ. ಆಮೇಲೆ ಇನ್ನೊಂದೇನಿದೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಕೇಳಿ ಅಲ್ವಾ. ಯಾವುದು ಆ ಪರಿಸರಕ್ಕೆ ಹೊಂದ್ಕೊಂಡು ಹೋಗುತ್ತೋ ಅದು ಬೆಳೆಯುತ್ತೆ. ಹಾಗೆ ಇಲ್ಲೂ ಕೂಡ ಬಲ ಇರೋರು ಬಲ ಇಲ್ಲದೆ ಇರೋರನ್ನ ಸಾಯಿಸೋದು. ಅಂದರೆ ಆ ಬಲ ಇಲ್ಲದೆ ಇರೋದು ತ್ಯಾಗ ಮಾಡುತ್ತೆ ಅಂತ ನಾವು ಅಂದ್ಕೋಬೋದಲ್ವ. ಅದು ತ್ಯಾಗ ಮಾಡಿದರೆ ಇದು ಬದುಕತ್ತೆ, ಅದನ್ನು ಅವ್ರು ಹೇಳ್ತಾರೆ. ಖನಿಜ ವರ್ಗದ ವಸ್ತುಗಳನ್ನು ತಿಂದು ಸಸ್ಯವರ್ಗದ ಉತ್ಪತ್ತಿ ಮತ್ತು ಜೀವನ, ಸಸ್ಯವರ್ಗದ ವಸ್ತುಗಳನ್ನು ತಿಂದು ಪಶುವರ್ಗ ಮತ್ತು ಮನುಷ್ಯ ವರ್ಗದ ಉತ್ಪತ್ತಿ ಮತ್ತು ಜೀವನ. ಹೀಗೆ ಒಂದನ್ನು ಒಂದು ಅವಲಂಬಿಸಿ ಜೀವನ ನಡೀತಾ ಇದೆ. ಇದು ಎಲ್ಲವೂ ಕೂಡ ಸೃಷ್ಟಿಯಲ್ಲೂ ಕೂಡ ತ್ಯಾಗ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಮರ ಏನು ವಾಪಸ್ ಕೇಳೋದಿಲ್ಲ, ಹಣ್ಣುಗಳನ್ನು ಕೊಡುತ್ತೆ ಧಾರಾಳವಾಗಿ. ನೀವೆಷ್ಟು ಬೇಕಾದರೂ ತಿನ್ನಿ, ಯಾರು ಬೇಕಾದರೂ ತೊಗೊಳ್ಳಿ. ಸೂರ್ಯ ನಮಗೆ ಸಾಕಷ್ಟು ಬೆಳಕನ್ನು ಕೊಡ್ತಾನೆ, ಅವನು ತ್ಯಾಗ ಮಾಡ್ತಾ ಇದ್ದಾನೆ. ಎಲ್ಲವೂ ಪ್ರತಿಯೊಂದು ಕೂಡ ತ್ಯಾಗ ಮಾಡ್ತಾ ಇದ್ದೆ ಅಲ್ವಾ. ಹಾಗೆ ನೋಡಿದ್ರೆ ನಾವು ಪ್ರತಿ ಜೀವನದಲ್ಲಿ ನಾವು ಎಷ್ಟು ಜನಕ್ಕೆ ಋಣಿಗಳಾಗಿರಬೇಕು ಅಲ್ವಾ. ಪ್ರತಿದಿನ ನಮ್ಗೆ ಹಾಲು ತಂದುಕೊಡೋರು, ಬೆಳಿಗ್ಗೆ ಕಾಫಿಯಿಂದ ಹಿಡಿದು ಹಾಲು ತಂದುಕೊಡೋರು, ಹಸು ಹಾಲು ಕೊಡುತ್ತೆ ಅದಕ್ಕೆ ಋಣಿಯಾಗಿರಬೇಕು. ಹಾಲು ಮಾರೋನು ಹಾಲು ತಂದುಕೊಡ್ತಾನೆ, ಅವನಿಗೆ ಋಣಿಯಾಗಿರಬೇಕು. ಕಸ ತೊಗೊಂಡು ಹೋಗ್ತಾನೆ, ಅವನಿಗೆ ಋಣಿಯಾಗಿರಬೇಕು ಅಲ್ವಾ. ಅವರೆಲ್ಲ ಕೂಡ ತ್ಯಾಗ ಮಾಡಿದ್ದಾರೆ. ಇವೆಲ್ಲವನ್ನು ನಾವು ನೆನೆಸ್ಕೊಂಡಾಗ ನಮ್ಮದು ತ್ಯಾಗ ಬುದ್ಧಿ ಬರಬೇಕು, ಅದು ಹಾಗೆ ಬೆಳೆಯುತ್ತೆ. ಅಂದರೆ ಒಂದು ತನ್ನ ಸ್ಥೂಲ ದೇಹವನ್ನು ನಾಶಪಡಿಸಿಕೊಂಡ್ರೆ ಅದಕ್ಕಿಂತಲೂ ಉನ್ನತ ದರ್ಜೆಯ ಸ್ಥೂಲ ದೇಹದ ಉತ್ಪತ್ತಿ ಮತ್ತು ಜೀವನ. ತ್ಯಾಗ ನಾವು ಯಾಕೆ ಮಾಡಬೇಕು ಅಂತ ಅವ್ರು ಪ್ರಶ್ನೆ ಹಾಕಿದಾರಲ್ವ. ಇದಕ್ಕೆ ನಾವು ಏನು ಈ ಜೀವನ ಹೋದರೆ ಇನ್ನೂ ಒಳ್ಳೆ ಜೀವನ ಬರುತ್ತೆ. ಈಗ ನಾವು ಬರೀ ಇಷ್ಟಕ್ಕೆ ಬಂದಿದ್ದೀವಿ, ಇಷ್ಟು ಮಾತ್ರ ತಿಳ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೂ ದೊಡ್ಡದಾಗಿ ತಿಳ್ಕೊಡ್ತೀವಿ. ನಾವು ವಿಜ್ಞಾನಿಗಳಾಗ್ಬೋದು, ಇನ್ನು ಮುಂದಿನ ಜನ್ಮಗಳಲ್ಲಿ ನಾವು ಆರ್ಟಿಸ್ಟ್ಗಳಾಗ್ಬೋದು, ಇಲ್ಲ ಕಲಾಕಾರರಾಗಬಹುದು. ಹಾಗೆ ಅಂದರೆ ಈ ಜೀವನನ ಕಳ್ಕೊಂಡ್ರೆ ಮುಂದೆ ಒಳ್ಳೇದಿದೆ. ಅದೇ ಮರಣವೇ ಮಹಾನವಮಿ ಅಂತ ಯಾಕೆ ಹೇಳಿದ್ರು ಅಂದರೆ ಇದನ್ನೇ. ಈ ಜೀವನ ಹೋದರೆ ಇನ್ನೊಂದು ಹೊಸ ಜೀವನ ಬರುತ್ತೆ, ಅದು ಇದಕ್ಕಿಂತ ಇನ್ನೂ ಉನ್ನತವಾಗೇ ಇರುತ್ತೆ. ಅದಕ್ಕೆ ತ್ಯಾಗ ಬೇಕು. ಯಾತಕ್ಕೆ ತ್ಯಾಗ ಬೇಕು ಅಂತ ಹೇಳಿದರೆ, ಈ ದೇಹ ಹೋದರೆ ಇನ್ನೊಂದು ದೇಹ ಬರುತ್ತೆ, ಇನ್ನು ಉನ್ನತವಾದ ಜೀವನ ನಮಗೆ ಸಿಗುತ್ತೆ. ಮನುಷ್ಯನೂ ಸಹ ಇತರ ಜೀವಿಗಳ ತ್ಯಾಗದಿಂದ ಜೀವಿಸುವವನು, ತಾನು ಸಹ ಇತರರಿಗೋಸ್ಕರ ತ್ಯಾಗ ಮಾಡಲು ಸಿದ್ಧನೇ ಇರಬೇಕು. ಈಗ ಹೇಳಿದ್ನಲ್ಲ ಇಷ್ಟೊತ್ತು, ನಾವು ಇನ್ನೊಬ್ಬರ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ದೀವಿ, ಎಲ್ಲವನ್ನೂ ತೊಗೊಳ್ತೀವಿ. ನಾವು ಕೊಡೋದು ಯಾವಾಗ? ಹಾಗೆ ಒಂದು ಕತೆ ಕೇಳ್ತಾ ಇದ್ದೆ ನೆನ್ನೆ. ಅದು ಅಂದರೆ ಯಮಧರ್ಮರಾಯ ಒಂದ್ಸಲಿ ಬರ್ತಾನಿದೆ, ಬರೀ ಪ್ರಾಣಿಗಳನ್ನ ತೊಗೊಂಡೇ ಹೋಗ್ತಾ ಇದ್ದೀನಿ ನನಗೂ ಏನಾದರೂ ಕೊಡಬೇಕು ಅಂತ ಆಸೆ ಇದೆ. ಅಂದರೆ ಈ ಸಲ ಯಾರಿಗೂ ಹೋದರೂ ಪ್ರಾಣ ತೊಗೊಂಬರಲ್ಲ, ಅವ್ರಿಗೇನಾದರೂ ಕೊಡೋಕ್ಕಂತಲೇ ಹೋಗ್ತೀನಿ ಅಂತ ಹೋಗ್ತಾನೆ. ಕೊಡೋಕ್ಕೆ ಅಂತ ಹೋದಾಗ ಬಾಗಿಲು ತಟ್ತಾನಂತೆ ಒಂದು ಕಡೆ ಹೋಗಿ. ಆಮೇಲೆ ಯಾರು ಅಂತ ಕೇಳ್ತಾರಂತೆ. ನಾನು ಯಮಧರ್ಮರಾಯ ಅಂತ ಹೇಳ್ತಾನೆ. ಯಮಧರ್ಮ ಅಂದ ತಕ್ಷಣ ಯಾರಾದರೂ ತೆಗಿತಾರ ಬಾಗಿಲು? ಯಾರು ತೆಗಿಯೋದಿಲ್ಲ, ಎಲ್ಲರೂ ಬಾಗಿಲು ಮುಚ್ಚಿಬಿಡ್ತಾರೆ, ಹೆದರ್ಕೊಂಡು ಗಡಗಡ ನಡುತ್ತಾ ಇರ್ತಾರೆ. ಪ್ರಾಣ ಹೋಗುತ್ತೆ ಅಂತ ಹೇಳಿದರೆ ಪ್ರಾಣ ತೊಗೊಂಡು ಹೋಗೋಕ್ಕೆ ಬರೋದು, ಯಮಧರ್ಮರಾಯ ಸುಮ್ಮನೆ ಬರೋದಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಮುಚ್ಚಿಬಿಟ್ಟು ಕೊನೆಗೆ ಈಗ ಮೊಬೈಲ್ಗಳಲ್ಲಿ ಎಲ್ಲರೂ ಫೋನ್ ಮಾಡಿಬಿಟ್ರಂತೆ, ಇನ್ನೇನು ಎಲ್ಲ ಕಡೆ ಯಮಧರ್ಮರಾಯ ಬಂದಿದ್ದಾನೆ, ಯಾರು ಬಾಗಿಲು ತೆಗಿಬೇಡಿ, ಎಲ್ಲರೂ ಬಾಗಿಲು ಹಾಕ್ಕೊಳ್ಳಿ. ಆಮೇಲೆ ಕೊನೆಗೆ ಒಂದು
ತೋಟದ ಮನೆ ಅಂತ. ತೋಟದ ಮನೆಯಲ್ಲಿ ಒಬ್ಬ ಕುಳಿತಿರ್ತಾನಂತೆ, ದೀಪ ಇರತ್ತೆ. ಅವನು ಶಾಂತವಾಗಿ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾನೆ. ಅಲ್ಲಿ ಹೋಗಿ ಬಾಗಿಲು ತಟ್ತಾನಂತೆ. ಯಾರು ಅಂತ ಕೇಳಿದಾಗ, ನಾನು ಯಮಧರ್ಮರಾಯ ಬಂದಿದ್ದೀನಿ ಅಂತ ಹೇಳಿದರೆ, ಧಾರಾಳವಾಗಿ ಬರ್ಬೋದು ಒಳಗಡೆ ಅಂತ ಹೇಳಿದ್ ನಾನು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಮಧರ್ಮರಾಯ ಬಂದಿರೋದು ಇದುವರೆಗೂ ಯಾರೂ ತೆಗಿಲಿಲ್ಲ, ನೀವು ಮಾತ್ರ ತೆಗಿತಾ ಇದ್ದೀರಾ ಯಾಕೆ ಅಂತ ಕೇಳಿದ್ನ. ನೀವು ಬನ್ನಿ ಅಂತ ಧಾರಾಳವಾಗಿ ಕರೀತಾ ಇದ್ದೀರಾ, ಸ್ವಲ್ಪ ಯೋಚನೆ ಮಾಡಿ ಇನ್ನೆರಡು ಸಲ ಅಂತ. ಆವಾಗ ನಾನು ಹೇಳಿದೆ, ಇಲ್ಲ ನಾನು ಯಾವುದಕ್ಕೆ ಹೆದರ್ಕೊಳ್ಳೋದಿಲ್ಲ, ನೀವು ಬರ್ಬೋದು, ಧಾರಾಳವಾಗಿ ಬರ್ಬೋದು ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳ್ತಾರೆ, ಎಲ್ಲಿ ಪ್ರೀತಿ ಇದೆಯೋ, ಎಲ್ಲಿ ನಿಷ್ಕಲ್ಮಶವಾದ ಪ್ರೇಮ ಇದೆಯೋ ಅಲ್ಲಿ ನಿಮ್ಗೆ ಯಾವ ಭಯನೂ ಇಲ್ಲ ಅಲ್ವಾ. ಯಾರು ಬಂದರೂ ಭಯ ಇಲ್ಲ, ಯಮಧರ್ಮರಾಯ ಬಂದರೂ ಕೂಡ ಭಯ ಇಲ್ಲ. ಯಾಕೆ ಅಂದರೆ ನೀವು ಎಲ್ಲ ಕೊಡೋದ್ರಲ್ಲಿ ಇದ್ದೀರಾ. ಅಂದರೆ ಯಾಗ ಜೀವನ ನಿಮ್ಮದಾಗಿರುವಾಗ, ನೀವು ಎಲ್ಲದಕ್ಕೂ ಕೊಡೋಕ್ಕೆ ಸಿದ್ಧರಾಗಿರುವಾಗ ಯಾತಕ್ಕೆ ಭಯ ಆಗುತ್ತೆ? ಅಲ್ಲಿ ಭಯನೇ ಇಲ್ಲ. ಯಮಧರ್ಮರಾಯನಿಗೆ ಖುಷಿ ಆಗೋಯ್ತಂತೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನನಗೇನು ಅವಕಾಶ, ನನಗೇನು ಕೆಲಸನೇ ಇರುವಲ್ಲ, ನಾನು ಹೆಂಗೆ ತೊಗೊಂಡು ಹೋಗೋದು ಇಂಥವ್ರನ್ನ ಅಂತ ಯೋಚನೆ ಮಾಡಿ ವಾಪಸ್ ಬಂದುಬಿಟ್ಟು ನಾನು. ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾಯಿದ್ರು, ಇನ್ನೇ ಒಂದು ಕತೆ. ತ್ಯಾಗ ಅನ್ನೋದಕ್ಕೆ ಅವರು ಬಹಳ ಸುಲಭವಾಗಿ ಹೇಳ್ತಾರೆ. ಅಂದರೆ ನಾವು ಯಾವ ಕೆಲಸಗಳನ್ನ ಯಾಕೆ ಮಾಡಬೇಕು, ಬದುಕೋದು ಯಾಕೆ, ಇದಕ್ಕೆಲ್ಲ ತುಂಬ ಚೆನ್ನಾಗಿ ಅರ್ಥವನ್ನು ಕೊಡ್ತಾರೆ. ಮತ್ತು ತ್ಯಾಗ ಮಾಡಬೇಕಾದ್ರೆ ನಮ್ಗೆ ಸಂಕಟ ಯಾಕಾಗುತ್ತೆ, ದುಃಖ ಯಾಕಾಗುತ್ತೆ? ಏನಾದರೂ ಕೊಡಬೇಕು ಅಂದರೆ ಭಾಳ ಸಂಕಟ ಆಗುತ್ತೆ ಇಲ್ವಾ. ಮೊದಲು ನಮ್ಮ ಜೀವನನೇ ಆಗಿದ್ದೀವಿ. ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ, ಅಯ್ಯೋ ನನಗಿರಲ್ವಲ್ಲಪ್ಪ, ನನ್ನ ಮಕ್ಕಳಿಗಿರಲ್ವಲ್ಲಪ್ಪ, ಏನು ಕೊಡೋದು, ಕೊಟ್ಬಿಟ್ರೆ ನಾಳೆ ನನಗೇನಾಗುತ್ತೋ ಅಲ್ವಾ. ಯಾಕೆ ಭಯ ಆಗುತ್ತೆ ಅಂತ ಹೇಳೋದಕ್ಕೆ ಅವ್ರು 2 ಉದಾಹರಣೆಗಳನ್ನ ಕೊಡ್ತಾರೆ. ಅಂದರೆ 2 ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದು, ನಮ್ಮಲ್ಲಿ 2 ಭಾಗ ಇದೆ ಮನುಷ್ಯ ಅಂತ ಹೇಳಿದರೆ, ಒಂದು ಜೀವಾತ್ಮ, ಇನ್ನೊಂದು ದೇಹಾತ್ಮ ಅಲ್ವಾ. ಅವ್ರು ಹೇಳ್ತಾರೆ, ಪ್ರಪಂಚದ ಎಲ್ಲ ವಸ್ತುಗಳಲ್ಲಿಯೂ ಅಂದರೆ ಕಣ್ಣಿಗೆ ಕಾಣುವ ಎಲ್ಲ ಸ್ಥೂಲ ದೇಹಗಳಿಗೂ ಚೈತನ್ಯ ಕೊಡುವ ಶಕ್ತಿಯೇ ಜೀವಾತ್ಮ. ಇದೇ ಪರಮಾತ್ಮನ ಒಂದು ಅಂಶ ಅಥವಾ ಭಾಗ. ಇದಕ್ಕೂ ತ್ಯಾಗವೆಂದರೆ ದುಃಖ ಸಂಕಟಗಳಿಲ್ಲ. ಅಂದರೆ ಜೀವಾತ್ಮನಿಗೆ ಯಾವ ಭಯನೂ ಇಲ್ಲ. ಅವನು ಬುದ್ಧಿಲೋಕದಲ್ಲಿ ವಿಹರಿಸೋನು. ಜೀವಾತ್ಮ ಅಂತ ಹೇಳಿದರೆ ಬುದ್ಧಿಲೋಕದಲ್ಲಿ ವಿಹರಿಸ್ತಾ ಎಲ್ಲವನ್ನ ತಿಳ್ಕೊಂಡಿರೋನು. ಭಗವಂತನೇ ನಾನು, ನನ್ನಲ್ಲಿ ಭಗವಂತ ಇದ್ದಾನೆ, ಅವನ ಒಂದು ಅಂಶ ನಾನೇನು ಕೊಡ್ತೀನಿ, ಭಗವಂತನೇ ಎಲ್ಲ ಕೊಡ್ತಾನೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಜೀವಾತ್ಮನಿಗೇನೂ ಭಯ ಇಲ್ಲ. ಇಲ್ಲಿ ಭಯ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ, ಈ ದೇಹಾತ್ಮಕ್ಕೆ ಭಯ. ಅಂದರೆ ಇದು ದೇಹಾತ್ಮನ ಸ್ವಭಾವ ಏನಪ್ಪ ಅಂತ ಹೇಳಿದ್ರೆ, ದೇಹ ಆಕಾರ ಇವೆಲ್ಲ ಉಳಿಬೇಕಾದ್ರೆ ಅದು ಇತರರಿಂದ ತೆಗೆದುಕೊಳ್ಳುವುದೇ ಅದರ ಕರ್ತವ್ಯ. ಪ್ರವೃತ್ತಿ ಮಾರ್ಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪ್ರವೃತ್ತಿ ಅಂತ ಹೇಳಿದ್ರೆ ಎಲ್ಲವೂ ಬೇಕು ನನಗೆ ಅಲ್ವಾ, ಇದು ಬೇಕು ಅದು ಬೇಕು, ನನಗೆಲ್ಲ ಬೆಳಿಬೇಕಾದ್ರೆ ನನಗೆಲ್ಲವನ್ನು ಮೊದಲು ತೊಗೊಂಡೇ ನಾವು ಬೆಳೆಯೋದು. ತಂದೆ ತಾಯಿಗಳಿಂದ ತೊಗೊಳ್ತೀವಿ, ಮತ್ತು ಇನ್ನೊಬ್ಬರಿಂದ ತೊಗೊಳ್ತೀವಿ, ಸ್ನೇಹಿತರಿಂದ ತೊಗೊಳ್ತೀವಿ, ಗಿಡ ಮರಗಳಿಂದ ತೊಗೊಳ್ತೀವಿ, ಎಲ್ಲರಿಂದ ತೊಗೊಂಡೇ ಬೆಳೀತಾ ಹೋಗ್ತೀವಿ. ಬೆಳೆದಾದಮೇಲೆ ಒಂದು ಮಟ್ಟಕ್ಕೆ ಬಂದ ಮೇಲೆ ಆಮೇಲೆ ಕೊಡಬೇಕು ನಾವು ಅಲ್ವಾ. ಆ ತೃಪ್ತಿ ಬರೋದು ಯಾವಾಗ ಅಂತ ಹೇಳಿದರೆ, ನಾವು ಇದನ್ನು ತಿಳ್ಕೊಂಡಾಗ, ತ್ಯಾಗ ನಿಯಮ ತಿಳ್ಕೊಂಡಾಗ ನಾವು ಕೊಡೋದನ್ನು ಅಭ್ಯಾಸ ಮಾಡ್ತೀವಿ. ತೊಗೊಂಡಿದ್ದು ಸಾಕು ಇಷ್ಟುವರೆಗೆ, ಇನ್ಮೇಲೆ ಕೊಡೋಣ, ಆಮೇಲೆ ನಿವೃತ್ತಿ ಮಾರ್ಗದಲ್ಲಿ ಕೊಡ್ತಾ ಬರ್ತೀವಿ. ಅದೇ ಹೇಳ್ತಾರೆ, ಯಾರಿಗೆ ಬರುತ್ತೆ ಸಂಕಟ ಅಂತ ಹೇಳಿದರೆ, ಸಂಕಟ ಬರೋದು ಜೀವಾತ್ಮನಿಗೆಲ್ಲ ದೇಹಾತ್ಮನಿಗೆ ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಸಂಕಟ ಬರ್ತಾ ಇದೆ, ನನಗೇನು ತೊಂದರೆ ಆಗ್ತಾ ಇದೆ ಇದರಿಂದ. ಮನುಷ್ಯನಾದವನು ತಾನು ಪರಮಾತ್ಮನ ಒಂದು ಅಂಶವಾಗಿ ತಾನಿರುವ ದೇಹವೇ ತಾನು ಎಂಬ ನಂಬಿಕೆಯಿಂದ ಇರುವವನಾದ್ದರಿಂದ, ಆ ನಂಬಿಕೆಯು ದೃಢವಾಗಿ ಬೇರೂರಿರುವುದರಿಂದ ಏನು ಕೊಡಬೇಕಾಗಿ ಬಂದರೂ ಅವನಿಗೆ ಸಂಕಟ, ನೋವು ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಿಜವಾಗ್ಲೂ ನಮ್ಮೊಳಗಿರೋ ಜೀವಾತ್ಮನಿಗೆ ಯಾವ ಸಂಕಟನೂ ಇಲ್ಲ ಕೊಡಬೇಕಾದ್ರೆ. ಅವನು ನಮ್ಮ ಒಳ್ಳೆ ಮನಸ್ಸು ಹೇಳ್ತಾ ಇದೆ, ನನ್ನ ಶುದ್ಧ ಮನಸ್ಸು ಹೇಳ್ತಾ ಇದೆ ಕೊಡು ಅಂತ. ಆದರೆ ಕೆಳ ಮನಸ್ಸು ಹೇಳುತ್ತೆ, ಕೊಟ್ಬಿಟ್ರೆ ನಿನಗೆ ನಾಳೆ ಏನೂ ಇರೋದಿಲ್ಲ, ನಿನ್ನ ಮಕ್ಕಳಿಗೇನೂ ಇರೋದಿಲ್ಲ, ನೀನೇನು ಮಾಡ್ತೀಯ ನಾಳೆ ಅಂತ ಹೇಳುತ್ತೆ. ಅಂದರೆ ಇವೆರಡರಲ್ಲಿ ನಾವು ಯಾವುದನ್ನು ಕೇಳಬೇಕು ಅನ್ನೋದನ್ನು, ಅದೇ ನಮಗೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳಿದ್ರಲ್ಲ, ಆ ರೀತಿ ನಿತ್ಯ ಯಾವುದು ಅನಿತ್ಯ ಯಾವುದು ಯೋಚನೆ ಮಾಡಿದಾಗ ನಮಗೆ ಈ ಭಯ ಸಂಕಟ ಯಾವುದು ಇರೋದಿಲ್ಲ. ನೋವು ದುಃಖ ಪಡೋದು ದೇಹವೇ ನಾನೇ ದೇಹ ಅನ್ನೋ ಭ್ರಾಂತಿಯಿಂದ ನಾವು ಕೊಡಬೇಕಾಗಿ ಬಂದಾಗಲೆಲ್ಲ, ಅಂದರೆ ತ್ಯಾಗ ಮಾಡಬೇಕಾದ ಸಂದರ್ಭಗಳು ಬಂದಾಗೆಲ್ಲ ನಮಗೆ ಸಂಕಟ ಆಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಧಾರಾಳವಾಗಿ ತ್ಯಾಗವನ್ನು ಮಾಡಬಹುದು. ಹಾಗಾದರೆ ಇಂತಹ ವ್ಯಕ್ತಿಯನ್ನು, ಇಷ್ಟೊಂದು ಸ್ವಾರ್ಥ ಇದೆಯಲ್ಲ, ನಾನು ನಂದು ಅಂತ ಇರುವಂಥವನನ್ನು ತ್ಯಾಗಮೂರ್ತಿಯನ್ನಾಗಿ ಮಾಡೋದು ಹೇಗೆ ಅಲ್ವಾ. ಮನುಷ್ಯ ಮೊದಲು ತಾನು ತಗೊಳ್ಳೋದ್ರಲ್ಲೇ ಇರ್ತಾನೆ, ತಗೊಂಡೇ ಬೆಳೆಯೋದು. ಮಗು ಅಷ್ಟೇ, ಎಲ್ಲವೂ ನನಗೆ ಬೇಕು 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 ಅಂತಲೇ ಬರ್ತೀವಿ ನಾವು. ಇಲ್ಲಿವರೆಗೂ ಇಷ್ಟು ವರ್ಷಗಳಾದರೂ ಇನ್ನೂ ಬೇಕು ಬೇಕು ಅಂತಲೇ ಇದ್ದೀವಿ ಅಲ್ವಾ. ಅದನ್ನು ಅವ್ರು ಹೇಳ್ತಾರೆ, ಹೇಗೆ ಇಂಥವನನ್ನು ನಾವು ಹೇಗೆ ತ್ಯಾಗಮೂರ್ತಿಯನ್ನಾಗಿ ಮಾಡೋದು. ಈತನಿಗೆ ಕೆಲವು ಪಾಠಗಳನ್ನು ಕಲಿಸಿದಲ್ಲಿ, ಕೆಲವು ವಿಷಯಗಳನ್ನು ಅರಿವು ಮಾಡಿಕೊಟ್ಟಲ್ಲಿ ಸ್ವಾರ್ಥ ಮೂರ್ತಿಯನ್ನು ತ್ಯಾಗಮೂರ್ತಿಯನ್ನಾಗಿ ಮಾಡಬಹುದು.
ಅಂದರೆ ಅವನಿಗೆ ಅವಾಗ ನಾವು ಹೇಳಬೇಕಾಗತ್ತೆ ಪಾಠ, ಏನಪ್ಪ ಇದು ನಿಜವಾಗಲೂ ನೀನು ಇಲ್ಲಿ ಶಾಶ್ವತವಾಗಿ ಇರೋಕ್ಕೆ ಬಂದಿಲ್ಲ, ನೀನು ಕೂಡ ಒಂದಿನ ಹೋಗೋನೆ, ಅದರಿಂದ ಎಲ್ರಿಗೂ ಸಹಾಯ ಮಾಡಿದ್ರೆ ಮಾತ್ರನೇ ನೀನು ಮುಂದೆ ಹೋಗೋದು ಅನ್ನೋದನ್ನು ನಾವು ಈ ದೇಹಕ್ಕೆ ಪಾಠ ಮಾಡಬೇಕಂತ. ಒಂದನೇ ಪಾಠ ಏನಪ್ಪ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನೀನೊಬ್ಬನೇ ಇಲ್ಲ, ಬೇರೆಯವರು ಇದ್ದಾರೆ, ಅಂದರೆ ಇತರ ಮನುಷ್ಯರು ಇದ್ದಾರೆ, ಮೃಗಗಳಿದ್ದಾವೆ, ಗಿಡ ಮರ ಬಳ್ಳಿಗಳಿದ್ದಾವೆ. ಇವೆಲ್ಲವೂ ಜೀವಿಸಿರಬೇಕಾದ್ರೆ ಒಂದಲ್ಲ ಒಂದು ಸಾರಿ ಅವರೆಲ್ಲರೂ ನಿನಗೋಸ್ಕರ ತ್ಯಾಗ ಮಾಡಬೇಕಾಗಿದೆ ಅಲ್ವಾ. ಮರ ನಮಗೋಸ್ಕರ ಹಣ್ಣು ಕೊಡುತ್ತೆ, ಹಸು ನಮಗೋಸ್ಕರ ಹಾಲು ಕೊಡುತ್ತೆ, ಹಾಗೆ ಕುದುರೆ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಬೇಕೆಂದ ಕಡೆಗೆ. ಹೀಗೆ ಎಷ್ಟೊಂದು ಸಹಾಯಗಳು ಮಾಡಿದ್ದಾವೆ, ಮೃಗಗಳು, ಮನುಷ್ಯರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ಇತರರಿಗೋಸ್ಕರ ನೀನು ತ್ಯಾಗ ಮಾಡಲು ಸಿದ್ಧನಿರಬೇಕು ಅನ್ನೋದನ್ನು ಅವನಿಗೆ ತಿಳಿಸ್ಕೊಡ್ಬೇಕಂತ. ನೀನು ಎಲ್ಲರಿಂದ ತಗೊಂಡೇ ಬೆಳೆದಿದ್ದೀಯಾ, ಅದಕ್ಕೆ ನೀನು ಕೂಡ ಕೊಡಬೇಕು ಅಂತ ನಾವು ಸ್ವಲ್ಪವಾಗಿ ಹೇಳ್ತಾ ಬರಬೇಕಂತ. ಪಳಗಿಸೋದು ಅಂದರೆ ಇದೇನೆ, ನಮ್ಮ ಕುದುರೆನ ನಾವು ಪಳಗಿಸೋದು ಅಂತ ಹೇಳಿದ್ರಲ್ಲ, ಇದು ದೇಹ ನಮ್ಮ ಕುದುರೆ, ಇದನ್ನು ನಮಗೆ ಬೇಕಾದ ಹಾಗೆ ನಾವು ಪಳಗಿಸೋದು ನಮ್ಮ ಕೈಯಲ್ಲಿದೆ. ಆ ರೀತಿ ನಾವು ಇದಕ್ಕೆ ತರಬೇತಿಯನ್ನು ಮಾಡ್ತಾ ಹೋಗಬೇಕು. ಸುಮ್ಮನೆ ಕೇಳೋದಿಲ್ಲ, ಹೇಳಬೇಕು, ನೋಡಪ್ಪ ನೀನು ಹಿಂದೆ ತೊಗೊಂಡಿದ್ದೀಯಾ, ಅದಕ್ಕೆ ನೀನೀಗ ಕೊಡಬೇಕು ಅಂತ ಹೇಳಬೇಕು. ಈಗ ಎಷ್ಟೊಂದು ಜನ ನಾವು ಹಾಗೆ ಮಾಡಿರ್ತೀವಿ. ಈಗ ಮಕ್ಕಳು ಓದುವಾಗ ಕಷ್ಟಪಡ್ತಾ ಇರ್ತಾರೆ, ಎಷ್ಟೋ ಜನ ಅವರಿಗೆ ದುಡ್ಡು ಕೊಟ್ಟು ಓದಿಸಿದ್ದಾರೆ. ಈಗಲೂ ಕೂಡ ಇದರಲ್ಲಿ ಓದಿದೆ, ನಮ್ಮ ಇದರಿಂದ ಆರ್ಡರ್ ಆಫ್ ಸರ್ವಿಸ್, ಥಿಯೋಸಾಫಿಕಲ್ ಆರ್ಡರ್ ಆಫ್ ಸರ್ವೀಸಿಂದ ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ, ಮತ್ತು ಒಬ್ಬ ವೈದ್ಯ ವಿದ್ಯಾರ್ಥಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಬರೆದಿದ್ರು. ಲಲಿತಾ ನಟರಾಜವರು ಇದರಿಂದ ಮಾಡಿದಾಗ ಒಂದು ಸಮಾರಂಭ ಮಾಡಿದ್ದಾರೆ. ಪ್ರತಿ ಮೂರನೇ ವಾರ ಮಾಡ್ತಾಯಿದ್ದಾರೆ ನಮ್ಮ ಸಿಟಿ ಲಾಡ್ಜಲ್ಲಿ ಥಿಯೋಸಾಫಿಕಲ್ ಆರ್ಡರ್ ಆಫ್ ಸರ್ವಿಸ್. ನೊಂದ ಜೀವಿಗಳ ಸೇವೆಗಾಗಿ ಪ್ರೇಮ ಜೀವಿಗಳ ಸಂಘಟನೆ ಅಂತ ಇದೆ. ಅದೇ ತ್ಯಾಗ, ಇನ್ನೇನಿಲ್ಲ. ಅಂದರೆ ನಮ್ಮ ಕೈಯಲ್ಲಾದ್ದನ್ನು ನಾವು ಇಲ್ಲದೆ ಇರೋರಿಗೆ ಸಹಾಯ ಮಾಡೋದು ಅಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಹಿಂದೆ ತೊಗೊಂಡಿದ್ದೀವಿ, ಇವತ್ತು ತೊಗೊಂಡಿರೋರು ಮತ್ತೆ ಮುಂದೆ ಸಹಾಯ ಮಾಡೋಕ್ಕೆ ಬಂದೇ ಬರ್ತಾರೆ. ಈಗ ಯಾವ ವಿದ್ಯಾರ್ಥಿಗಳು ಇತರರಿಂದ ಸಹಾಯವನ್ನು ಪಡ್ಕೊಂಡು ಓದಿರ್ತಾರೋ ಅವರಿಗೆ ಚೆನ್ನಾಗಿ ನೆನಪಿರುತ್ತೆ, ನಾನು ಮುಂದೆ ಹಣವನ್ನು ಸಂಪಾದನೆ ಮಾಡಿದಾಗ ನಾನು ಇತರರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಬಂದೇ ಬರುತ್ತೆ. ಆ ರೀತಿ ತ್ಯಾಗ ಮನೋಭಾವನೆಯನ್ನು ನಾವು ಸ್ವಲ್ಪ ಈ ದೇಹಕ್ಕೆ ಕಲಿಸ್ತಾ ಬರಬೇಕು. ಇದು ಅವನಿಗೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಾಧ್ಯವಾಗುವುದಿಲ್ಲವಾದುದರಿಂದ ನೀನು ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಮಳೆ ಬೆಳೆಯಾಗಿ ನಿನಗೆ ಸುಖ ಸಂಪತ್ತು ಸಿಗುವುದು ಅಂತ ಹೇಳಿದರು. ಮೊದಲು ಏನೂ ಇಲ್ಲದೇ ಇದ್ದರೆ, ಆಸೆ ತೋರಿಸದೇ ಇದ್ದರೆ ಮಕ್ಕಳು ಮಾಡಲ್ಲ ಅಲ್ವಾ. ಹಾಗೆ ಮನುಷ್ಯನಿಗೂ ಕೂಡ ನೀನು ಈ ಥರ ಮಾಡಿದಾಗ ನಿನಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಬಂದರು. ನೀನು ದೇವ್ರ ಪೂಜೆ ಮಾಡಿದ್ರೆ, ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಮಳೆ ಬರುತ್ತೆ, ಮಳೆ ಚೆನ್ನಾಗಿ ಬಂದರೆ ಬೆಳೆ ಆಗುತ್ತೆ, ಇದರಿಂದ ಎಲ್ರಿಗೂ ಸಹಾಯ ಆಗುತ್ತೆ. ಹಾಗೆ ಹೇಳ್ತಾ ಮನುಷ್ಯನನ್ನು ಬೆಳೆಸಿದ್ದು. ತ್ಯಾಗಕ್ಕೆ ಒಂದೇ ಸಲ ಬರೋದಿಲ್ಲ, ತ್ಯಾಗ ಮನೋಭಾವ ಬರಬೇಕಂದ್ರೆ ಮೊದಲು ಅವನಿಗೆ ಆಸೆಯನ್ನು ತೋರಿಸ್ತಾರೆ. ಅಂದರೆ ಮೊದಲು ಅಪೇಕ್ಷೆಯನ್ನು ತೋರಿಸಿಬಿಟ್ಟು ಆಮೇಲೆ ಅದು ಇಲ್ಲದ ಹಾಗೆ ನೀನು ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಅವನಿಗೆ ಹೇಳಬೇಕು, ಆಮೇಲೆ ಹೇಳಬೇಕು, ನೀನು ಏನು ಮಾಡ್ತೀಯೋ ಅದಕ್ಕೆ ಪ್ರತಿಫಲ ಈ ಲೋಕದಲ್ಲಿ ಸಿಗೋದಿಲ್ಲ. ಈಗ ತಕ್ಷಣ ಕೇಳ್ತಾರೆ ಮಕ್ಕಳು, ನಾನು ಮಾಡಿದ ತಕ್ಷಣ ನನಗೇನಾದರೂ ಕೊಡಿ ಅಂತ ಕೇಳಲ್ವಾ. ನಾನು ಇದು ಓದ್ಬಿಟ್ರೆ, ನಾನು ಇದು ಮಾಡಿದರೆ ನನಗೊಂದು ಚಾಕ್ಲೇಟ್ ಕೊಡು ಅಂತ ಕೇಳ್ತಾರೆ. ಹಾಗೆ ಮನುಷ್ಯರು ಕೂಡ ನಾನು ಇದು ಮಾಡೋದ್ರಿಂದ ನನಗೇನು ಲಾಭ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ನಾವು ಹೇಳಬೇಕಂತೆ, ಈ ಲೋಕದಲ್ಲಿ ಸಿಗೋದಕ್ಕಿಂತ ನಿನಗೆ ನೀನು ಮುಂದಿನ ಲೋಕಗಳಿಗೆ ಹೋಗ್ತೀಯಲ್ಲ ಪ್ರಯಾಣ, ಆವಾಗ ನಿನಗೆ ಇದರ ಪ್ರತಿಫಲಗಳು ಸಿಗ್ತವೆ ಹೇಳ್ತೀವಿ. ನಾವು ಇಲ್ಲಿ ಹೇಗೆ ಜೀವನ ಮಾಡಿದರೆ ನಾವು ಮುಂದಿನ ಜೀವನ ಅಂತ ಹೇಳಿದ್ರೆ, ನಮಗೆ ಈ ದೇಹಗಳು ಶಾಶ್ವತ ಅಲ್ಲ ಅಂತ ಗೊತ್ತಿದೆ. ಈ ದೇಹಗಳೆಲ್ಲ ಸ್ವಲ್ಪ ಕಾಲ ನಾವು ಇರೋವರೆಗೆ ಇದ್ದುಬಿಟ್ಟು ಹೋಗೋದು. ಇವುಗಳನ್ನು ಬಿಟ್ಟು ಹೋದಾಗ ಮುಂದೆ ನಮಗೇನು ಜೀವನ ಇದೆ. ಇಲ್ಲಿ ನಾವೇನಾದರೂ ಇಂಥ ತ್ಯಾಗ ಜೀವನ ನಡೆಸಿದರೆ ಮಾತ್ರ ಮುಂದೆ ನಮಗೆ ಆಸ್ಟ್ರಲ್ ಪ್ಲೇನ್ ಅಂತ ನಾವೇನು ಹೇಳ್ತೀವಿ, ಕಾಮಲೋಕ, ಮನೋಲೋಕ, ಉನ್ನತ ಮನೋಲೋಕ, ಇವುಗಳೆಲ್ಲ ಹೋದಾಗ ಕಾರಣದೇಹ, ಕಾರಣಲೋಕ, ಇವಕ್ಕೆಲ್ಲ ಹೋದಾಗ ಅಲ್ಲಿ ನಮಗೆ ನಿಜವಾಗಲೂ ಕಲಿಯುವಂಥದ್ದು ಇರುತ್ತೆ. ಅಂದರೆ ನಾವು ಇಲ್ಲಿ ಯಾವುದನ್ನು ಮಾಡಿದ್ದೀವಿ ಅದರ ಮುಂದುವರಿಕೆ ಅಲ್ಲಿರುತ್ತೆ. ಇಲ್ಲಿ ನಾವು ಈ ಕೆಲಸಗಳು ಏನೂ ಮಾಡಿಲ್ಲ ಅಂದರೆ ಅಲ್ಲಿ ಬರೀ ವಿದ್ಯೆ ಮಾಡೋದೇ ಕೆಲಸ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ತ್ಯಾಗವನ್ನು ನಾವು ಮಾಡಬೇಕು. ಎರಡನೇ ಪಾಠ ಏನಪ್ಪ ಅಂತ ಹೇಳಿದ್ರೆ, ಸಮಾಜದ ಏಳಿಗೆಗೆ ಬೇಕಾಗುವ ಕೆಲಸವನ್ನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕರ್ತವ್ಯ ನಿಷ್ಠೆಯಿಂದ ಮಾಡೋದು. ಕೃಷ್ಣ ಹೇಳೋದು ಇದನ್ನೇ ಭಗವದ್ಗೀತೆಯಲ್ಲಿ. ಬರೀ ಕರ್ಮಕ್ಕೋಸ್ಕರ ಕರ್ಮ ಮಾಡು, ಮಾಡಿದ್ದಕ್ಕೆ ನನಗಿದು ಬರಬೇಕು, ಇಂಥ ಒಂದು ಫಲ ಸಿಗಬೇಕು, ನಾನೇನೋ ಒಂದು ಕೆಲಸ ಮಾಡಿದ್ದೀನಿ ಅದಕ್ಕೆ ಒಳ್ಳೆಯದಾಗಬೇಕು, ಈ ರೀತಿ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡಬೇಡ. ಕೆಲಸ ಮಾಡಬೇಕಷ್ಟೇ. ಮಕ್ಕಳನ್ನು ಬೆಳೆಸೋದು ನಮ್ಮ ಕರ್ತವ್ಯ ಅಷ್ಟೇ. ಆ ಮಕ್ಕಳು ಮುಂದೆ ಬೆಳೆದು ನನ್ನ ನೋಡ್ಕೊಳ್ತಾರೆ, ನನಗೆ ಸಹಾಯ ಮಾಡ್ತಾರೆ, ಆ ಆಸೆ ಇಟ್ಕೊಂಡು ನಾವು ಯಾವತ್ತೂ ಬೆಳೆಸಬಾರ್ದು ಮಕ್ಕಳನ್ನ. ಅದು ಬೆಳೆಸಿದ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ದುಃಖ, ಕಟ್ಟಿಟ್ಟ ಬುತ್ತಿ. ಅವ್ರಿಗೆ ಇನ್ನೆಲ್ಲೋ ಕೆಲಸ ಬಂತು, ಅವರೆಲ್ಲೋ ಹೋದರು, ಫಾರಿನ್ಗಳಿಗೆ ಹೋದರು, ಈಗ ಎಷ್ಟೋ ತಂದೆ ತಾಯಿಗಳು ಅದನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗಳು ಒಂಟಿಯಾಗೇ ಇದ್ದಾರೆ.
ಅವ್ರು ಹೇಳ್ತಾರೆ, ನೀವು ಒಂಟಿಯಾಗಿದ್ದೀವಿ ಅಂತ ಅಂದ್ಕೋಬೇಡಿ, ನಿಮ್ಮಂಥ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ ಅಲ್ವಾ. ತಂದೆ ತಾಯಿಗಳು ಇಲ್ಲದೇ ಇರೋ ಮಕ್ಕಳು ಎಷ್ಟೋ ಜನ ಇದ್ದಾರೆ. ಅಂಥವ್ರ ಜೊತೆ ಸೇರಿಕೊಂಡು ನೀವು ನಿಮ್ಮ ಮಕ್ಕಳು ಅಂತ ಅಂದ್ಕೊಳ್ಳಿ ಮಕ್ಕಳನ್ನ. ಅಲ್ಲಿ ಹೋಗಿ ಅವ್ರ ಜೊತೆ ಸ್ವಲ್ಪ ಓಡಾಡಿ. ಅನಾಥಾಶ್ರಮಗಳಲ್ಲಿ ಎಷ್ಟೋ ಜನ ಇದ್ದಾರೆ, ಅವರಿಗೆ ಯಾರೂ ಇಲ್ಲ, ಬಂಧುಗಳಿಲ್ಲ, ಬಳಗ ಇಲ್ಲ, ಫ್ರೆಂಡ್ಸ್ ಇಲ್ಲ. ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ. ನಿಮ್ಮ ಮಕ್ಕಳೇ ಮಾತಾಡಬೇಕು ಅಂತ ಯಾಕೆ ಅಂದ್ಕೊಳ್ತೀರಾ? ಅವರಿಗೇನೋ ಕೆಲಸದ ಅನಿವಾರ್ಯತೆಯಿಂದ ಹೋಗಿದ್ದಾರೆ, ಇಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ಬೋದು. ಆದರೆ ನೀವು ಆ ಅಪೇಕ್ಷೆ ಯಾಕೆ ಪಡ್ತೀರಾ? ಅವರು ಒಂದು ಏಳಿಗೆಗೆ ಮುನ್ನಡೀತಾ ಇದ್ದಾರೆ ಅಷ್ಟೇ. ನೀವು ನಿಮ್ಮ ಕೆಲಸಗಳನ್ನು ನೀವು ಮಾಡಿದ್ದೀರಾ. ಹಾಗೆಯೇ ನೀವು ಈಗ ಅವ್ರು ಇಲ್ಲದೇ ಜೀವನ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಒಬ್ಬ ಜೀವಾತ್ಮ ಈ ಮಟ್ಟಕ್ಕೇರಿದಾಗ ತ್ಯಾಗಮಯ ಜೀವನದ ಪ್ರಾಮುಖ್ಯತೆ, ಪ್ರಾಶಸ್ತ್ಯ ಆತನಿಗೆ ಅರಿವಾಗಿ ಅದರ ಹೇಳಿಕೆಯಂತೆ ನಡೆಯುವುದು. ಒಂದು ಸಲ ನಾವು ಜೀವಾತ್ಮನ ಮಾತು ಕೇಳಿದ್ರೆ, ಅಂದರೆ ಯಾವಾಗಲೂ ನಮಗೆ ಅದು ಬರ್ತಾ ಇರುತ್ತೆ, ಒಂದು ಮೇಲಿಂದ ಒಂದು ಸಜೆಷನ್ ಬರ್ತಾ ಇರುತ್ತೆ. ನಾವು ಹೇಳ್ತೀವಿ, ನನ್ನ ಮನಸ್ಸು ಎರಡನ್ನೂ ಹೇಳ್ತಾ ಇದೆ, ಇದು ಒಂದು ಮನಸ್ಸು ಮಾಡು ಅನ್ನತ್ತೆ, ಇನ್ನೊಂದು ಮನಸ್ಸು ಮಾಡಬೇಡ ಅನ್ನತ್ತೆ. ಆ ಒಳ್ಳೆಯ ಮನಸ್ಸು ಏನು ಹೇಳುತ್ತೆ, ನೀನು ಈ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳುತ್ತೆ. ಅದನ್ನು ನಾವು ಗಮನ ಕೊಡಬೇಕು ಅಂತ ಹೇಳ್ತಾರೆ. ದೈಹಿಕ ಆಶೆಗಳು ಸೆಳೆಯುತ್ತಿದ್ದರೂ ಅವುಗಳನ್ನು ಉಪೇಕ್ಷಿಸಿ ತ್ಯಾಗದ ಕಡೆಯೇ ಒಲುವನು. ಅಂದರೆ ಒಂದು ಹಂತಕ್ಕೆ ಬಂದಾಗ, ಇವನು ಬೆಳೀತಾ ಬೆಳೀತಾ ಒಂದು ಹಂತಕ್ಕೆ ಬಂದಾಗ ಜೀವಾತ್ಮನಿಗೆ ಹೋಗ್ಬಿಡ್ತಾನೆ, ಆ ಮಾತುಗಳನ್ನು ಕೇಳ್ತಾನೆ. ತನ್ನ ದೇಹದಿಂದ ಮಾಡಬೇಕಾದ ಕೆಲಸಗಳೆಲ್ಲವನ್ನೂ ಕರ್ತವ್ಯ ದೃಷ್ಟಿಯಿಂದ ಮಾಡುತ್ತೇವೆಯೇ ಹೊರತು ಆಶೆಗಳನ್ನು ಪೂರೈಸಿಕೊಳ್ಳಲು ಮಾಡೋದಿಲ್ಲ. ಅಂದರೆ ಆ ಮಟ್ಟಕ್ಕೆ ಬೆಳೆಯೋವರೆಗೂ ನಾವು ಇದನ್ನು ತರಬೇತಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಕ್ಷಣವೂ ಹೇಳ್ತಾ ಇರಬೇಕು, ನೋಡಪ್ಪ ಇದು ಮಾಡೋದ್ರಿಂದನೇ ನೀನು ಬೆಳೆಯೋದು, ನೀನು ಈ ಕೆಲಸಗಳನ್ನು ಮಾಡದೇ ಇರಬೇಡ, ಈಗ ತ್ಯಾಗದಿಂದ ನೀನು ಈ ಕೆಲಸಗಳನ್ನು ಮಾಡು, ಸಹಾಯ ಮಾಡು ಅಂತ ಹೇಳ್ತಾ ಇರಬೇಕು. ಅಂದರೆ ಆಮೇಲೆ ನಮಗೆ ಅದು ಸಂತೋಷವನ್ನು ಕೊಡುತ್ತೆ. ಮನುಷ್ಯ ಆ ಮಟ್ಟಕ್ಕೆ ಏರಿದಾಗ ತ್ಯಾಗ ಒಂದು ಅಪಾರವಾದ ಸಂತೋಷವಾಗುವುದೇ ಹೊರತು ಸಂಕಟದ ದುಃಖಕರವಾಗುವುದಿಲ್ಲ. ಅಂದರೆ ಸಂಕಟ ಅನ್ನೋದು ಆಗೋದಿಲ್ಲ, ದುಃಖ ಅನ್ನೋದು ಆಗೋದಿಲ್ಲ. ಯಾವಾಗ ನಾವು ತಿಳುವಳಿಕೆಯನ್ನು ಕೊಡ್ತೀವಿ ಆವಾಗ ನಮಗೆ ದುಃಖ ಬರೋದಿಲ್ಲ. ತ್ಯಾಗದ ಮಹತ್ವವನ್ನು ಅರಿತುಕೊಳ್ಳುವುದರಿಂದಾಗುವ ಪರಿಣಾಮ ಏನಾಗುತ್ತೆ, ಆಮೇಲೆ ನಾವು ತ್ಯಾಗ ಮಾಡೋದ್ರಿಂದ ಆಮೇಲೆ ನಮಗೇನಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಮನುಷ್ಯನನ್ನು ಮನೋಲೋಕದಿಂದ, ಈ ಲೋಕದಲ್ಲಿ ಕೆಲಸ ಕಾರ್ಯಗಳನ್ನು ಕರ್ತವ್ಯ ದೃಷ್ಟಿಯಿಂದ, ಅಂದರೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವ ಲೋಕ, ಅಂದರೆ ಅದು ಉನ್ನತ ಮನೋಲೋಕ. ಬುದ್ಧಿ ಲೋಕಕ್ಕೆ ಒಯ್ಯುವುದು, ಅಂದರೆ ಮುಂದಿನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈಗ ಒಂದು ಕ್ಲಾಸಿಗೆ 10th ಸ್ಟ್ಯಾಂಡರ್ಡ್ ನಾವು ಪಾಸ್ ಆದಮೇಲೆ 11th ಸ್ಟ್ಯಾಂಡರ್ಡ್ ಹೋಗಬೇಕು. ಹಾಗೆ ಮನೋಲೋಕದಲ್ಲಿ ನಾವು ಈ ಸ್ಥೂಲ ದೇಹದಲ್ಲಿ ಈ ಕೆಲಸಗಳನ್ನು ಮಾಡಿದ ಮೇಲೆ ಮನೋಲೋಕದಲ್ಲಿ ಉನ್ನತ ಮಟ್ಟಕ್ಕೆ ನಾವು ಹೋಗ್ತೀವಿ. ಬುದ್ಧಿ ಲೋಕದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತೀವಿ. ಆ ಬುದ್ಧಿ ಲೋಕದಲ್ಲಿ ಹೋದಾಗ ಎಲ್ಲವೂ ಕೂಡ ವಿಜ್ಞಾನದಿಂದ ಕೆಲಸ ಮಾಡ್ತಾರೆ ಅಂತ ಹೇಳ್ತೀವಿ. ವಿಜ್ಞಾನವನ್ನು ತಿಳ್ಕೊಂಡೇ ನಾವು ಕೆಲಸ ಮಾಡೋದು. ವಿಜ್ಞಾನ ಅಂದರೆ ಬುದ್ಧಿ ಲೋಕ, ವಿಜ್ಞಾನಮಯ ಆನಂದಮಯ ಕೋಶ ಅಂತ ಹೇಳ್ತೀವಲ್ಲ. ವಿಜ್ಞಾನಮಯ ಕೋಶ ಆದಮೇಲೆ ಮತ್ತೆ ಆನಂದಮಯ ಕೋಶ, ಆತ್ಮಲೋಕಕ್ಕೆ ಹೋಗ್ತೀವಿ. ಅಂದರೆ ಈ ಉನ್ನತ ಪದವಿಗಳನ್ನು ನಾವು ಪಡ್ಕೊಂಡು ಹೋಗ್ತೀವಿ. ಅಂದರೆ ಈ ಯೋಗ ಪಥದಲ್ಲಿ ನಾವು ಮುಂದೆ ಹೋಗ್ತೀವಿ. ಆ ಲೋಕದಲ್ಲಿ ಇಡೀ ಪ್ರಪಂಚವೆಲ್ಲ ಒಂದೇ, ಬುದ್ಧಿ ಮಟ್ಟದಲ್ಲೇ ಗೊತ್ತಾಗೋದು. ಅಲ್ಲಿವರೆಗೂ ನಮಗೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಬರೋದೇ ಇಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವರೆಲ್ಲ ದೇವರಿದ್ದಾನೆ, ನನ್ನೊಳಗೂ ದೇವರಿದ್ದಾನೆ ಯಾವಾಗ ಬರುತ್ತಪ್ಪ ಅಂತ ಹೇಳಿದರೆ, ಬುದ್ಧಿ ಲೋಕದ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿದಾಗ ಮಾತ್ರ ನಾವು ಎಲ್ಲರಲ್ಲೂ ಆ ದೇವರನ್ನು ಕಾಣೋಕ್ಕೆ ಶುರು ಮಾಡ್ತೀವಿ. ಎಲ್ರಿಗೂ ಸಹಾಯ ಮಾಡೋದಕ್ಕೆ ಅದು ಒಂದೇ ಕಾರಣ. ಇತರರಿಗೆ ನಾವು ಸಹಾಯ ಮಾಡಬೇಕು ಅಂದರೆ ಯಾತಕ್ಕೆ ಮಾಡ್ತೀವಿ ಅಂದರೆ, ನನ್ನೊಳಗಿರೋ ಪರಮಾತ್ಮನೇ ಅವರೊಳಗೂ ಇದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಸಹಾಯ ಮಾಡ್ತೀವಿ. ಅದನ್ನು ಪರಮಗುರು ಚರಣ ಸನ್ನಿಧಿಯಲ್ಲಿ ಹೇಳಿದ್ದಾರೆ. ನನಗೆ ಬೇಕಾದವನ್ನೆಲ್ಲ ನಾನೇ ಕೊಟ್ಟುಕೊಂಡಂತಾಗುತ್ತೆ. ಅಂದರೆ ಇತರರಿಗೆ ಸಹಾಯ ಮಾಡೋದನ್ನು ನಿನಗೆ ನೀನು ಕೊಟ್ಕೊಂಡಂತಾಗುತ್ತೆ ಅಲ್ವಾ. ನಿನ್ನೊಳಗೆ ದೇವರಿದ್ದಾನೆ, ಅವನೊಳಗೂ ದೇವರಿದ್ದಾನೆ ಅಂದರೆ ನೀನು ಇವಾಗ ಅವನಿಗೆ ಕೊಟ್ಟಂಗಾಯಿತು, ದೇವರಿಗೆ ಕೊಟ್ಟಂಗಾಯಿತು, ನಿನಗೆ ನೀನು ಸಹಾಯ ಮಾಡ್ಕೊಂಡಂಗಾಯಿತು ಅಲ್ವಾ. ಅದನ್ನು ಅವ್ರು ಹೇಳ್ತಾರೆ. ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನನಗೆ ನಾನು ಸಹಾಯ ಮಾಡ್ಕೊಂಡಂಗಷ್ಟೇ, ನಾನು ಇನ್ನೇನೂ ಮಾಡ್ತಾಯಿಲ್ಲ, ನಾನು ಬೇರೆ ಯಾರಿಗೂ ಮಾಡ್ತಾಯಿಲ್ಲ, ನನಗೇ ನಾನು ಸಹಾಯ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾಡುವುದೆಲ್ಲವೂ ಆ ಪರಮಾತ್ಮನಿಗೋಸ್ಕರ, ನಾವು ಮಾಡಬೇಕಾದದೆಲ್ಲವೂ ಆ ಪರಮಾತ್ಮನ ಸೇವೆಯೇ. ಅದು ಬಿಟ್ಟರೆ ಮತ್ತಾವುದೂ ಇಲ್ಲವೇ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಆಮೇಲೆ ಅಂದರೆ ಇದು ಪೂರ್ತಿ ಸಮರ್ಪಣೆ, ಈಶ್ವರಾರ್ಪಣ ಅಂತ ಹೇಳ್ತೀವಲ್ವ. ಈಶ್ವರಾರ್ಪಣ ಅಂತ ಹೇಳಿದರೆ ಪೂರ್ತಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದು. ಭಗವಂತನಿಗೆ ಅರ್ಪಿಸೋದು ಅಂದರೆ ಏನು, ನಾವು ಅವನಿಗೆ ನನ್ನಲ್ಲಿರೋದನ್ನೆಲ್ಲ ಅವನಿಗೆ ಕೊಟ್ಕೊಡೋದು ಅಂತ ಹೇಳಿದರೆ ನನಗೆ ನಾನೇ ಸಹಾಯ ಮಾಡಿಕೊಡೋದು ಅಂದರೂ ಒಂದು. ಈ ಮಟ್ಟದಲ್ಲಿ ಆತನ ಒಂದು ಆಧ್ಯಾತ್ಮಿಕ ಶಕ್ತಿಯಾಗುವನು. ಪ್ರಪಂಚದ ಏಳಿಗೆಗೋಸ್ಕರ ಕೆಲಸ ಮಾಡುತ್ತಿರುವ ದೈವಿ ಶಕ್ತಿಯನ್ನು ಹೆಚ್ಚಿಸಿದಂತಾಗುತ್ತೆ. ಈ ಕೆಲಸ ಏನಪ್ಪ, ಗುರುಗಳು ಮಾಡ್ತಾ ಇರೋ ಕೆಲಸ ಅದೇನೆ. ಎಲ್ರಿಗೂ ಸಹಾಯ ಮಾಡಬೇಕು, ಎಲ್ಲರನ್ನ ಎಬ್ಬಿಸಬೇಕು, ಎಲ್ಲರನ್ನ ಒಂದು ಮಟ್ಟಕ್ಕೆ ತರಬೇಕು. ಅಂದರೆ ಎಲ್ಲರನ್ನೂ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗಬೇಕು. ಬರೀ ನಾವೊಬ್ಬರು ಬೆಳೆದ್ರೆ ಸಾಲದು, ನಮ್ಮ ಜೊತೆಗೂ ಕರ್ಕೊಂಡು ಹೋಗಬೇಕು. ಅದನ್ನೇ ಥಿಯಾಸಫಿಕಲ್ ಸೊಸೈಟಿ ಮಾಡ್ತಾ ಇರೋವಂಥ ಕೆಲಸ. ಎಲ್ಲರಿಗೂ ಜ್ಞಾನವನ್ನು ಕೊಡಬೇಕು. ಈ ಜ್ಞಾನ ನಾವೇನು ತಿಳ್ಕೊಳ್ತೀವಿ ಪುಸ್ತಕದಲ್ಲಿ, ಇದನ್ನು ಎಲ್ರಿಗೂ ಕೊಡಬೇಕು. ಅಂದರೆ ಎಲ್ಲರನ್ನೂ ನಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು ನಾವು
ಆ ಗುರುಗಳ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾಲೆ ಆಗಬೇಕು ಅನ್ನೋದನ್ನು ಹೇಳ್ತಾರೆ. ಇದೆಲ್ಲ ಮಾಡೋದರಿಂದ ನಾವು ಭಗವಂತನಲ್ಲಿ ಐಕ್ಯವಾಗ್ತೀವಿ, ಅಂದರೆ ಗುರುಗಳ ಕೆಲಸವನ್ನು ನಾವು ಮಾಡಿ ಗುರುಗಳನ್ನು ಸಮೀಪಿಸ್ತೀವಿ ಅಂತ ನಾವು ಅಂದ್ಕೋಬೋದು. ತ್ಯಾಗ ಜೀವನದಿಂದಾಗುವ ಪ್ರಯೋಜನ ಅಂತ ಕೊನೆಗೆ ಹೇಳ್ತಾರೆ. ಜನಸಾಮಾನ್ಯನು ಯಾವ ಮಠದಲ್ಲಿದ್ದಾನೋ ಆ ಮಠದಲ್ಲಿಯೇ ಇದ್ದುಕೊಂಡು ತಾನು ಮಾಡುವ ಕೆಲಸಗಳೆಲ್ಲವೂ ಭಗವದರ್ಪಿತವೆಂದು ಮಾಡುತ್ತಿದ್ದರೆ ಅವನಿಗಾಗುವ ಕಷ್ಟ ನಷ್ಟಗಳು ಸುಖ ದುಃಖಗಳೆಲ್ಲವೂ ಭಗವಂತನ ಸೇವೆಯೇ ಎಂದೆನಿಸುವುದು. ನಾವು ಯೋಚನೆ ಮಾಡಬೇಕು ಅಲ್ವಾ, ನಾವು ಯಾವಾಗಲೂ ಸಾಮಾನ್ಯವಾಗಿರುವಾಗ ನಮ್ಮ ಮಠದಲ್ಲಿಯೇ ಇದ್ಕೊಂಡು ನಾವು ಮಾಡೋ ಕೆಲಸಗಳೆಲ್ಲವೂ ಕೂಡ ಭಗವಂತನಿಗೆ ಅರ್ಪಿಸೋದು. ಹೇಗಪ್ಪ ಮಾಡೋದು, ನಾನು ಮಾಡ್ತಾ ಇಲ್ಲ, ಇದು ನೀನು ಮಾಡ್ತಾ ಇದೆಯಾ, ನೀನು ಮಾಡಿಸ್ತಾ ಇದೆಯಾ ಅಂತ ಹೇಳಿದಾಗ ನಮಗೆ ಸಂಕಟನೂ ಇರಲ್ಲ, ಕಷ್ಟನೂ ಇರಲ್ಲ. ನೀವು ಎಷ್ಟೋ ಸಲ ಯೋಚನೆ ಮಾಡಿ, ಗುರುಗಳ ಕೆಲಸ ಅಂತ ಮಾಡಿದಾಗ ಅದು ತಾನಾಗೆ ದಾರಿ ಸಿಗುತ್ತೆ. ಅದು ಎಷ್ಟೋ ಸಲ ಅಬ್ಸರ್ವ್ ಮಾಡಿರೋದು ನಾವು. ಈ ಕೆಲಸಗಳು ಮಾಡುವಾಗ ನಮ್ಗೆ ಯಾವುದು ಕಷ್ಟನೇ ಅನ್ಸಲ್ಲ, ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ. ನಾನಿವತ್ತು ನನ್ನ ಕೆಲಸ ಮಾಡ್ತಾ ಇಲ್ಲ, ನಾನು ಗುರುಗಳಿಗೋಸ್ಕರ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತ ನೀವು ಸಂಕಲ್ಪ ಮಾಡಿ ಕೆಲಸಗಳನ್ನು ಮಾಡಿ ನೋಡಿ, ಅವು ಮಾಡದೇ ಇರೋ ಕೆಲಸಗಳು ಕೂಡ ಸಲೀಸಾಗಿ ಆಗೋದು. ಕಷ್ಟ ಅಂತ ಅಂದ್ಕೊಂಡಿದ್ದ ಕೆಲಸ ಕೂಡ ಸುಲಭವಾಗಿ ಆಗುತ್ತೆ. ಇದು ನನಗೆ ಅನುಭವಕ್ಕೆ ಬಂದಿದೆ, ಎಲ್ರಿಗೂ ಬಂದಿರಬಹುದೇನೋ. ಸುಮಾರು ಜನಕ್ಕೆ ನೀವು ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ. ನಮಗೋಸ್ಕರ ಮಾಡ್ಕೊಳ್ಳುವಾಗ ನಾವು ಎಷ್ಟು ಕಷ್ಟಪಡ್ತೀವಿ, ಹಾಗೆ ನಾವು ಗುರುಗಳಿಗೋಸ್ಕರ ಅಂತ ಕೆಲಸ ಮಾಡುವಾಗ ನಮಗೇನು ಅದು ಕಷ್ಟ ಅನಿಸೋದೇ ಇಲ್ಲ. ಬರುವ ಕಷ್ಟಗಳೆಲ್ಲವನ್ನೂ ಸ್ವಾಗತಿಸುವುದಲ್ಲದೆ ಆದಷ್ಟು ಬೇಗನೆ ಬರಲಿ ಎಂದು ಆಶಿಸ್ತೀವಿ ಅಲ್ವಾ. ಏನೇನು ಕೊಡ್ತೀವೋ ಎಲ್ಲ ಕೊಟ್ಬಿಡಪ್ಪ, ಈ ಜನ್ಮಕ್ಕೆ ನನಗೆ ಇನ್ನೇನು ಬೇಡ, ಇನ್ನು ಮುಂದೆ ಅನ್ನೋದೇನು ಬೇಡ, ನನಗೆ ಎಲ್ಲ ಇವಾಗಲೇ ಕೊಟ್ಬಿಡು ಅಂತ ಕೇಳ್ತೀವಿ. ಯಾವಾಗ ನಮಗೆ ತಡೆಯೋ ಶಕ್ತಿ ಬರುತ್ತೋ ಆವಾಗ ಎಲ್ಲವನ್ನೂ ಕೊಡ್ತಾನಂತೆ. ಆ ಕರ್ಮಗಳ ಮೂಲಕ ನಮಗೆ ಕರ್ಮಗಳನ್ನು ಕೊಟ್ಟು ನಾವು ಮಾಡಿರೋ ಕರ್ಮಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ನಮ್ಗೆ ಅವಕಾಶಗಳು ಸಿಗುತ್ತೆ, ಹೆಚ್ಚಿನ ಅವಕಾಶಗಳು. ಅವುಗಳನ್ನು ಅನುಭವಿಸುವುದು ಭಗವಂತನ ಸೇವೆಯೇ ಎಂಬ ಭಾವನೆಯಿಂದ ಅನುಭವಿಸುತ್ತಾ ಆ ಕಷ್ಟ ನಷ್ಟಗಳ ಮಧ್ಯೆಯೂ ತ್ಯಾಗ ಜೀವನವನ್ನು ನಡೆಸುತ್ತಿದ್ದರೆ ಅದೆಲ್ಲವೂ ಆಧ್ಯಾತ್ಮಿಕ ಶಕ್ತಿಯಾಗಿ ಪ್ರಪಂಚದ ಉದ್ಧಾರಕ್ಕೆ ಹೆಚ್ಚಿನ ಶಕ್ತಿಯನ್ನು ಒದಗಿಸುವುದು. ನನಗೆ ಈಗ ಎಷ್ಟೊಂದು ಸಲ ನನಗೆ ನೆನಪಾಗುತ್ತೆ, ನಾವು ಎಷ್ಟೋ ಸಲ ಏನೋ ಒಂದು ಸಣ್ಣದು ಕೊಟ್ಟರು ಕೂಡ ನಾವು ಹೇಳ್ತೀವಿ ನಾನು ಇದು ಕೊಟ್ಟೆ ಅನ್ನೋದು ನಮ್ಗೆ ಹೇಗೋ ನಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ. ಏನೋ ಒಂದು ನಮ್ಮ ಸೊಸೈಟಿಯಲ್ಲೇ ನಾನು ನೋಡಿರೋ ಹಾಗೆ ಸೊಸೈಟಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಅದು ಗೊತ್ತಾಗಲೇ ಇಲ್ಲ ಯಾರು ಕೊಟ್ಟಿದ್ದಾರೆ ಅಂತ. ನನಗೆ ಅವರಂತೂ ಒಂದು ಹೇಳೋದಿಲ್ಲ. ತ್ಯಾಗರಾಜ್ ಶೆಟ್ಟರು ಇದ್ದಾರೆ, ಎಷ್ಟೊಂದು ಸಹಾಯ ಮಾಡಿದ್ದಾರೆ, ಅವ್ರು ಏನು ಹೇಳಿಲ್ಲ. ಆದರೆ ಅವರು ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್ ಹೇಗಿರ್ಬೋದು, ಎಷ್ಟು ಉನ್ನತ ಜೀವನವನ್ನು ನಡೆಸ್ಬೋದು, ಎಷ್ಟು ಹೈ ಲೆವೆಲಲ್ಲಿ ಜೀವನ ಮಾಡ್ಬೋದು, ಕಾರ್ ಇಟ್ಕೋಬೋದು, ಬಂಗ್ಲೆ ಇಟ್ಕೋಬೋದು, ಆರಾಮಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ತಿರ್ಗಾಡ್ಬೋದು. ಆದರೆ ಅವ್ರು ಹೇಗಿರ್ತಾಯಿದ್ರು ಅಂತ ಹೇಳಿದ್ರೆ ಬಹಳ ಸಿಂಪಲ್ಲಾಗೇ ಇರೋದು. ನಂಜುಂಡ ಶೆಟ್ಟರ ತಮ್ಮ, ಅವರು ಧಾರವಾಡದಲ್ಲಿ ಶೈಲಜಾ ಮತ್ತು ಶೆಟ್ಟಿ, ನೀವು ಹೆಸರಿಗೆ ತಕ್ಕಾಗಿ ತ್ಯಾಗರಾಜನೇ ಅವರು. ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರು. ಒಂದು ಚೂರು ಅವ್ರು ಏನೂ ಗೊತ್ತಾಗಲ್ಲ, ಅವ್ರು ಮಾಡಿದ್ದಾರೆ ಅಂತ ಹೇಳೋದೇ ಇಲ್ಲ. ಯಾರು ಹೇಗೋ ನಾವು ತಿಳ್ಕೊಳ್ಬೇಕು ಅಂತ ತಿಳ್ಕೊಬೇಕಷ್ಟೆ. ಇದು ಅವ್ರು ಮಾಡಿದ್ದಾರೆ ಅಂತ ನಮಗೇನೋ ಆಮೇಲೆ ಗೊತ್ತಾಗುತ್ತೆ ಹೊರತು ಅವ್ರು ಏನನ್ನೂ ಹೇಳಿಲ್ಲ ನಾನು ಇಂಥದ್ದು ಕೊಟ್ಟಿದ್ದೀನಿ ಅಂತ ಕೂಡ. ಬಹಳಷ್ಟು ಹಣವನ್ನು ಅವ್ರು ಎಷ್ಟು ಸಂಪಾದನೆ ಮಾಡಿದ್ದಾರೆ, ಬ್ಯಾಂಕ್ ಮ್ಯಾನೇಜರಾಗಿ ಎಷ್ಟು ಸಂಪಾದನೆ ಮಾಡಿರ್ಬೋದು, ಯಾವ ರೀತಿ ಜೀವನ ನಾವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವ್ರು ಎಷ್ಟು ಸಿಂಪಲ್ ಜೀವನ ನಡೆಸಿದ್ದಾರೆ ಅಂತ ಹೇಳಿದ್ರು. ನನಗೆ ಅವರು ಜ್ವಲಂತ ಉದಾಹರಣೆ ಅಂತ ಹೇಳಬೇಕು, ಜೀವಂತ ಉದಾಹರಣೆ ಅಂತ ಹೇಳಿದರೆ ನಾವು ಅಂಥವ್ರನ್ನ ನೋಡಿ ಕಲಿಬೇಕು. ನಾವು ದುಡ್ಡು ಇಲ್ಲದೇ ಇದ್ದರೆ ನಾವು ಸರಳ ಜೀವನ ನಡೆಸೋದೇನು ಕಷ್ಟ ಇಲ್ಲ, ಯಾಕಂದರೆ ನಾವು ಇಲ್ಲ ನಮ್ಮ ಹತ್ರ ಖರ್ಚು ಮಾಡೋಕ್ಕೆ ಇಲ್ಲ, ನಾನು ಹೇಗಿರ್ತೀವಿ. ಆದರೆ ದುಡ್ಡು ಇರುತ್ತಲ್ಲ, ನಮ್ಮ ಹತ್ರ ಇರುವಾಗ ನಾವು ನಡ್ಕೊಳ್ತೀವಲ್ವ, ಅದು ಬಹಳ ಕಷ್ಟ ಇದೆ. ಇರುವಾಗ ನಾವು ಎಷ್ಟೋ ದುಬಾರಿಯಾಗಿ ಭರ್ಜರಿಯಾಗಿ ಖರ್ಚು ಮಾಡಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕು, ಒಳ್ಳೊಳ್ಳೆ ಜೀವನ ಬೇಕಾದ್ದು ನೋಡ್ಬೋದಾಗಿತ್ತು ಅವರು. ಅವರಿಗೆ ಹಾಗೆ ಮಕ್ಕಳು ಅಷ್ಟೇ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ರು ಅವರು. ಇಬ್ಬರು ಗಂಡು ಮಕ್ಕಳಾಗಿದ್ದು 10 ವರ್ಷ 8 ವರ್ಷದೇನೋ ಮಕ್ಕಳು. ಅಲ್ಲಿವರೆಗೂ ಬಹಳ ಕಷ್ಟಪಟ್ಟು ಸಾಕಿದ್ದಾರೆ. ಮೆಂಟಲಿ ರಿಟೈರ್ಡ್ ಮಕ್ಕಳು ಅಂತ ಹೇಳ್ತೀವಲ್ಲ, ಹಾಗೆ ಇದ್ದಾರೆ ಮಕ್ಕಳು. ಆಮೇಲೆ ಶೈಲಜಾ ಅವ್ರು ಕೇಳಿದ್ರಂತೆ, ಒಂದು ಮಗುನ ದತ್ತು ತೊಗೊಳ್ಳೋಣ. ತ್ಯಾಗರಾಜ್ ಶೆಟ್ಟರು ಹೇಳಿದ್ರಂತೆ, ಕೊಟ್ಟಿದ್ದೀರ ಭಗವಂತ 2 ಮಕ್ಕಳನ್ನೇ ಕೊಡ್ಬೋದಿತ್ತಲ್ಲ, ನಮಗೆ ಇದನ್ನೇ ಉಳಿಸ್ಬೋದಿತ್ತಲ್ಲ. ಈಗ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಈಗ ಅಲ್ವಾ. ಈಗ ಎಷ್ಟು ಜನ ಮಕ್ಕಳಿದ್ದಾರೆ, ಎಲ್ಲರನ್ನೂ ನಮ್ಮ ಮಕ್ಕಳೇ ಅಂದ್ಕೊಂಡ್ರೆ ನಾವು ಹೇಗಿರ್ಬೋದು. ಮತ್ತೆ ತೊಗೊಂಡು ಅದಕ್ಕೆ ಯಾಕೆ ತೊಂದರೆ ಕೊಡಬೇಕು, ಅದರಿಂದ ಏನಾದರೂ ನಮ್ಮಿಂದ ತೊಂದರೆ ಆದರೆ ಅದಕ್ಕೆ ಮತ್ತು ನಾವು ಜವಾಬ್ದಾರಾಗ್ತೀವಿ. ಬೇಡ, ಇದನ್ನೇ ಇರೋ ಪ್ರಪಂಚದಲ್ಲಿರೋ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂದ್ಕೊಳ್ಳೋಣ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿದ್ದಾರೆ. ಈಗ ಪೂರ್ತಿಯಾಗಿ ಅವರು ಥಿಯೋಸಫಿಕಲ್ ಸೊಸೈಟಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಎಷ್ಟು ಅಂದರೆ ತ್ಯಾಗ ಜೀವನ ಅಂತ ಹೇಳಿದರೆ ಅದಕ್ಕೆ ಕೊನೆಯೇ ಇಲ್ಲ. ನಾವು ಶುರು ಮಾಡಬೇಕಷ್ಟೇ, ಮಾಡ್ತಾ ಹೋದರೆ ಅದು ತಾನಾಗೆ ನಮಗೆ ತ್ಯಾಗದಿಂದ ಸುಖ ಸಿಗುತ್ತೆ. ನಮಗೆ ಅಂದ್ಕೊಳ್ತೀವಿ ನಾವು ಏನಾದರೂ ಇನ್ನೊಬ್ಬರು ಕೊಟ್ಟಾಗ ಅದನ್ನ ಎಷ್ಟು ಸಂತೋಷ ಆಗುತ್ತೆ, ನಮಗೆ ಅದರಿಂದ ಸಂತೋಷ ಸಿಗುತ್ತೆ ಅಲ್ವಾ. ಅದನ್ನು ನಾವು ಮಾಡ್ತಾ ಹೋದಾಗಲೇ ನಮ್ಮ ಅನುಭವಕ್ಕೆ ಬರುತ್ತೆ.
ಹೀಗೆ ಅತಿ ವೇಗದ ಆಧ್ಯಾತ್ಮಿಕ ಪ್ರಗತಿಯೇ ಬೇಕಾದವನು ತನ್ನ ಉದ್ದೇಶ ಸಾಧನೆಗೆ ತ್ಯಾಗಮಯದ ಜೀವನಕ್ಕಿಂತಲೂ ಉತ್ತಮ ಮಾರ್ಗವಿಲ್ಲ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ತ್ಯಾಗದ ಜೀವನವೇ ನಮ್ಮ ಜೀವನಕ್ಕೆ ಜೀವಾಳ ಅಂತ ಅವ್ರು ಹೇಳ್ತಾರೆ. ಜೀವಾಳ ಅಂತ ಹೇಳಿದರೆ ಅದು ಪ್ರಾಣ ಅಲ್ವಾ. ಜೀವಾಳ ಅಂತ ಹೇಳಿದರೆ ಅದಿಲ್ಲದೆ ಜೀವನ ಇಲ್ಲವೇ ಇಲ್ಲ. ಅದೇ ನಾವು ಉನ್ನತ ಜೀವನವನ್ನು ನಡೆಸಬೇಕಾದ್ರೆ ನಮ್ಮ ಜೀವನಕ್ಕೆ ಮೂಲ ಆಧಾರ ಸ್ತಂಭ ಅಂತ ಏನು ಹೇಳ್ತೀವಿ, ಅದೇ ತ್ಯಾಗ ಅನ್ನೋದನ್ನು ಹೇಳ್ತಾರೆ. ಇಂತಹ ಒಂದು ಒಳ್ಳೆಯ ಲೇಖನ ಅಂದರೆ ಅವರು ಭಾಳ ಸರಳವಾಗಿ ಚೊಕ್ಕದಾಗಿ ಬರೆದಿದ್ದಾರೆ. ಅಂದರೆ ನಾವು ವಿಸ್ತಾರ ಮಾಡೋಕ್ಕೆ ನಾವಿನ್ನೂ ಜಾಸ್ತಿ ಓದಬೇಕಿದೆ. ನಾವು ಹೇಳೋಕ್ಕೆ ಇದು ನಾನು ಅಂದ್ಕೊಂಡು 20 ನಿಮಿಷಕ್ಕೆ ಹೇಳ್ಬೋದು ಅಂತ ಹೇಳಿದರೆ ಅದನ್ನು ನಾನು 45 ನಿಮಿಷಗಳವರೆಗೂ ಹೇಳ್ತೀನಿ, ಗೊತ್ತಿಲ್ಲ ಏನು ಹೇಳ್ತೀನಿ. ನಾನು ಮನೆಯಲ್ಲಿ ಅದನ್ನು ಹೇಳೋಕ್ಕೆ ಹೋದಾಗ ನನಗೆ 20 ನಿಮಿಷ ಕೂಡ 20 ನಿಮಿಷಕ್ಕೂ ಆಗಿಲ್ಲ. ಓದೋಕ್ಕೆ ಹೋದರೆ ಎಷ್ಟಾಗತ್ತೆ, 20 ನಿಮಿಷಕ್ಕೆ ಮುಗಿದೋಗುತ್ತೆ. ಆದರೆ ಅಂಥ ಒಂದು ಉನ್ನತ ವಿಷಯ, ಇದನ್ನು ನಾವು ಬರೀ 1 ಗಂಟೆಯಲ್ಲಿ ಚಿಂತನೆ ಮಾಡೋದು ಸಾಕಾಗಲ್ಲ, ನಮ್ಮ ನಡತೆಯಲ್ಲಿ ಬರಬೇಕು. ತ್ಯಾಗಮಯ ಜೀವನ ಅನ್ನೋದನ್ನು ನಾವು ಎಷ್ಟು ತಿಳ್ಕೊಂಡ್ರೂ ಸಾಲದು. ಅಂತಹ ಇನ್ನೇನಾದರೂ ಇದ್ದರೆ ನೀವು ಹೇಳ್ಬೋದು, ನಿಮಗೇನಾದರೂ ನೆನಪಾದರೆ